me. This is me. Marching smartly to the rhythm of Kadam Kadam Badhai Ja, the NCC Girls Marching Contingent, Senior Under Officer Pramila of the NCC Directorate Karnataka is proudly leading this contingent. The cadets have been drawn from all 17 directorates of the NCC. ಎಲ್ರಿಗೂ ನಮಸ್ತೆ. ನಾನು ಪ್ರಮಿಳಾ ಕುನ್ವರ್. ಸೊ ಬೇಸಿಕಲಿ ನಾನು ಹುಟ್ಟಿದ್ದು ರಾಜಸ್ಥಾನಲ್ಲಿ. ನಾನು ಒಂದು ಮಾರ್ವಾಡಿ ಫ್ಯಾಮಿಲಿಯಿಂದ ಬಿಲಾಂಗ್ ಆಗೋದು, ರಾಜ್ಪೂತ್ಸಲ್ಲಿ. ಸೊ ಅಲ್ಲಿ ನಾನು 2003 ಹುಟ್ಟಿ ನೆಕ್ಸ್ಟ್ ನಾವು ಮೈಸೂರಿಗೆ ಬಂದ್ವಿ. ಸೊ ಡ್ಯಾಡಿ 2000 ಮೈಸೂರಲ್ಲಿದ್ದರು. ಇಲ್ಲೇ ಅವರು ಟೀ ಶಾಪ್ನ ಓಪನ್ ಮಾಡಿಕೊಂಡು ಇಲ್ಲೇ ಅವರು ಕೆಲಸ ಮಾಡ್ತಿದ್ರು. 2003 ನಾನು ಹುಟ್ಟಾದ್ಮೇಲೆ ನಾವಿಲ್ಲಿ ಬಂದ್ವಿ. ನಮಗೆ ಅಷ್ಟು ಭಾಷೆ ಎಲ್ಲ ಗೊತ್ತಿರಲಿಲ್ಲ. ಬಟ್ ನಾನು ಹುಟ್ಟಿದ್ದು 2003, ನೆಕ್ಸ್ಟ್ ನಾವು ಇಲ್ಲಿ ಬಂದ್ವಿ. ಬಂದಾದಮೇಲೆ ನಾನು ಬೆಳೆದಿದ್ದು ಗೌಡ್ರ ಮನೇಲಿ. ಸೊ ಇಟ್ ವಾಸ್ ಲೈಕ್ ಅವ್ರ ಮನೇಲೇ ಊಟ ಮಾಡ್ಕೊಳ್ಳೋದು, ಅವ್ರ ಮನೇಲೇ ಬೆಳೆಯೋದು. ಅವರೇ ಒಂದು 7 ಇಯರ್ಸ್ ತನಕ ಚೆನ್ನಾಗಿ ಅವರೇ ನೋಡಿಕೊಂಡ್ರು ನನ್ನ. ಬಿಕಾಸ್ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ವಿ. ಇಲ್ಲಿ ಮಮ್ಮಿಗೆ ಒಂದಷ್ಟು ಕೆಲಸ ಇರ್ತಿತ್ತು. ಸೊ ಅವ್ರು ನನ್ನ ಚೆನ್ನಾಗೇ ಸಾಕಿ ಬೆಳೆಸಿದ್ರು. ಸೊ ಅವ್ರನ್ನ ನಾನು ಅಮ್ಮ ಅಂತಲೇ ಹೇಳ್ತಿದ್ದೆ. ಅವ್ರ ಹೆಸರು ಲಕ್ಷ್ಮಿ ಅಂತ. ಸೊ ಲಕ್ಷ್ಮಮ್ಮ ಅಂತ ಹೇಳ್ತಿದ್ವಿ. ಸೊ ಈಗಲೂ ಸಹ ಈಗ ಅವ್ರಿಗೆ 3 ಇಯರ್ಸ್ ಆಯಿತು ಅವರು ನಮ್ಮನ್ನೆಲ್ಲ ಬಿಟ್ಟೋಗಿದ್ದಾರೆ. ಸೊ ಬಟ್ ಟಿಲ್ ಡೇಟ್ ಅವ್ರ ಫ್ಯಾಮಿಲಿ ಜೊತೆ ನಂದು ಅದೇ ಬಾಂಡಿಂಗ್ ಇದೆ. ನಮ್ಮ ಫ್ಯಾಮಿಲಿದು ಅವ್ರ ಫ್ಯಾಮಿಲಿದು ಅದೇ ಬಾಂಡಿಂಗ್ ಇದೆ. ಪ್ರತಿ ರಕ್ಷಾ ಬಂಧನ್ಗೂ ಪೂಜಾಕ ಅವ್ರ ಮಗಳು. ಸೊ ಪೂಜಾಕ, ಸತೀಶ್ ಮಾಮ ಅವರೆಲ್ಲ ಮನೆಗೆ ಬಂದು ನನ್ನ ತಮ್ಮಂದಿರಿಗೆ ರಾಖಿ ಕಟ್ಟೋದಾಗಲಿ ಅಥವಾ ನಾನು ಅವ್ರಿಗೆ ರಾಖಿ ಕಟ್ಟೋದಾಗಲಿ. ಸೊ ಇದೆಲ್ಲ ಲೈಕ್ ಅವ್ರ ಕಲ್ಚರ್ನ ನಾವು ಶೇರ್ ಮಾಡ್ಕೊಂಡಿದ್ದೀವಿ, ನಮ್ಮ ಕಲ್ಚರ್ನ ಅವ್ರು ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳೆಲ್ಲ ಬೀಳ್ತಾರಲ್ಲ, ಸೊ ಆಗ ನನ್ನ ಕರ್ಕೊಂಡು ಹೋಗ್ತಿದ್ರು ಅವರು. ಮನೆಗೂ ಹೋಗಿ ಅವ್ರಿಗೆ ಎಳ್ಳು ಬೆಲ್ಲ ಕೊಟ್ಟು ಹೂವೆಲ್ಲ ಮುಡ್ಕೊಂಡು ಲಂಗ ಚೌಲಿ ಹಾಕ್ಕೊಂಡು ಫುಲ್ ಲೈಫೆಲ್ಲ ಒಂಥರ ಸೆಟ್ ಥರ ಆಗೋಗಿತ್ತು. ಸೊ ಲೈಕ್ ಅವರು ನನಗೆ ತುಂಬ ಪ್ರೀತಿ ಸ್ನೇಹ ಕೊಟ್ಟಿದ್ದಾರೆ. ಅವ್ರನ್ನ ನಿಜವಾಗ್ಲೂ ಮರೆಯೋಕ್ಕಾಗಲ್ಲ. ಬಿಕಾಸ್ ಆ ಸ್ಟಾರ್ಟಿಂಗಲ್ಲಿ ನಮಗೆ ಫಸ್ಟ್ ಪರಿಚಯ ಆಗಿದ್ದು ಅಂದರೆ ಅವರೇ. ಬಿಕಾಸ್ ಅವ್ರು ನಮಗೆ ಓನರ್ ಆಗಿದ್ದರು, ನಾವು ಅವ್ರ ಮನೆ ಬಾಡಿಗೆಯಲ್ಲಿದ್ವಿ. ಸೊ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅವ್ರು ನಮ್ಮನ್ನ. ಸೊ ಅದಾದಮೇಲೆ ನಂದು ಸ್ಟಡೀಸ್. ಸೊ ನಾನು ಫಸ್ಟ್ ನಂದು ಹೈಸ್ಕೂಲ್ ಮಾಡಿದ್ದು ನಿರ್ಮಲಾ ಹೈಸ್ಕೂಲಲ್ಲಿ. ಅಲ್ಲಿ ನಾನು LKG ಇಂದ 10th ಸ್ಟ್ಯಾಂಡರ್ಡ್ ತನಕ ಅಲ್ಲಿ ಸ್ಟಡೀಸ್ ಮಾಡಿದೆ. ನೆಕ್ಸ್ಟ್ PUC ಸೆಂಟ್ ಜೋಸೆಫ್ ಜಯಲಕ್ಷ್ಮೀಪುರಮಲ್ಲಿ ಮಾಡಿದೆ. ಈಗ ಡಿಗ್ರಿ ನಾನು ಮಹಾರಾಣಿ ಸೈನ್ಸ್ ಕಾಲೇಜಲ್ಲಿ ಮಾಡ್ತಿದ್ದೀನಿ. ಸೊ ನಂದು 2 ತಮ್ಮಂದಿರಿದ್ದಾರೆ. ಅವರು ಸಹ ಲೈಕ್ ಅವ್ರ ಸ್ಕೂಲಿಂಗ್ ಎಲ್ಲ ಸೆಂಟ್ ಜೋಸೆಫಲ್ಲೇ ಮಾಡಿರೋದು. ಸೊ ಈಗ ಅವರು ಸ್ಟಡೀಸ್ ಮಾಡ್ತಿದ್ದಾರೆ ಇನ್ನು. ಸೊ ಈಗ ಬೇಸಿಕಲಿ ಪೇರೆಂಟ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಡ್ಯಾಡಿದು ಟೀ ಶಾಪ್ ಇದೆ ಕಾಳಿದಾಸ ರೋಡಲ್ಲಿ. ಮಮ್ಮಿ ಹೌಸ್ ವೈಫ್. ಸೊ ಇದರಲ್ಲಿ ಹೇಗೆ ಅಂದರೆ NCC 3 ಇಯರ್ಸ್ ಜರ್ನಿ ಇರುತ್ತೆ. 3 ಇಯರ್ಸ್ ಕೋರ್ಸ್. ಬೇಸಿಕಲಿ ಎಲ್ಲದಕ್ಕೂ ಒಂದೊಂದು ಕೋರ್ಸ್ ಒಂದಷ್ಟು ಇರುತ್ತೆ. ಸೊ ಇದರಲ್ಲಿ ಬರೀ 3 ಇಯರ್ಸ್ ಮಾತ್ರ. ಸೊ ಸ್ಟಾರ್ಟಿಂಗಲ್ಲಿ ನನಗೆ NCC ಬಗ್ಗೆ ಒಂದಷ್ಟು ಗೊತ್ತಿರಲಿಲ್ಲ. ಜಸ್ಟ್ ಅದರದ್ದೊಂದು ಯೂನಿಫಾರ್ಮ್ ಇರುತ್ತೆ, ಓಕೆ ಈಗಿರುತ್ತೆ, ಯೂನಿಫಾರ್ಮ್ ಹಾಕೋಬೇಕಂತ ಅಷ್ಟೇ ಕ್ರೇಜ್ ಇದ್ದಿದ್ದು. ಸೊ ನಾನು PUCಯಲ್ಲಿ ನನಗೆ ವಾಣಿ ಕ್ರಿಸ್ಟಿಫರ್ ಮ್ಯಾಮ್ ಅಂತ, ಅವರು ನನಗೆ ANO NCCಯಲ್ಲಿ ಅವರು ನನಗೆ ಹೇಳಿಕೊಟ್ರು ಲೈಕ್ NCC ಅಂದರೆ ಏನು, ಅದರಲ್ಲಿ ಏನೇನು ಅಡ್ವಾಂಟೇಜಸ್ ಇದೆ ಮತ್ತು ಅದರಲ್ಲಿ ಹೇಗೆ ಬೆಳಿಬೋದು ಅಂತ. ಸೊ ಅಲ್ಲಿ ನಾನು PUC ಫಸ್ಟ್ ಇಯರಲ್ಲೇ ಫಸ್ಟ್ PU ಅಲ್ಲೇ ನಾನು ಅಲ್ಲಿ NCCಗೆ ಸೇರಿಕೊಂಡೆ. ಸೊ ಫಸ್ಟ್ PU ಅಲ್ಲಿ ಅಷ್ಟೇನು NCC ಆ್ಯಕ್ಟಿವಿಟೀಸ್ ಇರಲಿಲ್ಲ. ಜಸ್ಟ್ CATC ಕ್ಯಾಂಪ್ಸ್ ಒಂದಷ್ಟಿತ್ತು. ಆ ಕ್ಯಾಂಪ್ಸ್ ಮುಗಿಸ್ಕೊಂಡು ನೆಕ್ಸ್ಟ್ ಸೆಕೆಂಡ್ PU ಬಂದಾಗ ನಮಗೆ ಗೊತ್ತಾಯಿತು, ಓಕೆ ರಿಪಬ್ಲಿಕ್ ಡೇ ಅಂದರೆ ಏನು, ರಿಪಬ್ಲಿಕ್ ಡೇ ಕ್ಯಾಂಪ್ಸ್ ಹೇಗೆ ನಡೆಯುತ್ತೆ ಅಂತ. ಸೊ ಅದರಲ್ಲಿ ನಾನು ಒಂದು ಸೆಲೆಕ್ಷನ್ಸ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಸೊ ಅದಕ್ಕೂ ಮುಂಚೆ ಫಸ್ಟ್ PU ಅಲ್ಲೇ ಟ್ರೈ ಮಾಡೋಣ ಅಂದ್ಕೊಂಡಿದ್ದೆ. ಆಗ ನಮಗೆ ಹೈಟ್ ಕ್ರೈಟೀರಿಯಾ ಇತ್ತು. ಸೊ ಅವ್ರಿಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಬೇಕಾಗಿದ್ದು 154. ಸೊ ನಂದು 176 ಆಗಿದ್ದರಿಂದ ನಂದು ಅಲ್ಲೇ ರಿಜೆಕ್ಷನ್ ಆಗಿತ್ತು. ಸೊ ಅದರಿಂದ ಸೆಕೆಂಡ್ PU ಅಲ್ಲಿ ಟ್ರೈ ಮಾಡಿದಾಗ ಫಸ್ಟ್ ಮೈಸೂರು ಲೆವೆಲ್ ಸೆಲೆಕ್ಷನ್ಸ್ ಇರುತ್ತೆ ನಮಗೆ. ಸೊ ಬೇಸಿಕಲಿ ಮೈಸೂರು ಸೆಲೆಕ್ಷನ್ಸ್, ಬ್ಯಾಂಗ್ಳೂರ್ ಸೆಲೆಕ್ಷನ್ಸ್, ಆಮೇಲೆ ನಾವು ಡೆಲ್ಲಿಗೆ ರೀಚ್ ಆಗೋದು. ಸೊ ಇಲ್ಲಿ ಮೈಸೂರು ಸೆಲೆಕ್ಷನ್ಸಲ್ಲೇ ನಾನೊಂದಷ್ಟು ಸೆಲೆಕ್ಷನ್ಸ್ ಕೊಟ್ಟೆ. ಮೈಸೂರು ಸೆಲೆಕ್ಷನ್ ಅಂದರೆ ಗ್ರೂಪ್ ಸೆಲೆಕ್ಷನ್ಗೂ ಮುಂಚೆ ನಮಗೆ ಬೆಟಾಲಿಯನ್ ಸೆಲೆಕ್ಷನ್ ಇರುತ್ತೆ. ಸೊ ನಂದು ಬಂದು 3 ಕರ್ನಾಟಕ ಗರ್ಲ್ಸ್ ಬೆಟಾಲಿಯನ್. ಸೊ ಅಲ್ಲಿ ಸಹ ನನಗೆ ತುಂಬ ಗೈಡೆನ್ಸ್ ಸಿಕ್ತು. ಸೊ ಸ್ಟಾರ್ಟಿಂಗ್ ನನಗೆ ಖಂಬಗಿರಿ ಸರ್ ಅಂತ ನಮಗೆ ಒಂದು ಹವಲ್ದಾರ್ ಇದ್ದರು. ಸೊ ಅವರು PI ಸ್ಟಾಫ್ ನನಗೆ ಟ್ರೈನಿಂಗ್ ಕೊಟ್ಟಿದ್ದು, ಲೈಕ್ ಡ್ರಿಲ್ಲಲ್ಲಿ ಹೇಗೆ ಇರುತ್ತೆ, ಮಾರ್ಚ್ ಫಾಸ್ಟ್ ಅಂದರೆ ಏನು, ಅದರಲ್ಲಿ ಯಾವ ಟ್ರಿಕ್ಸ್ ಆ್ಯಂಡ್ ಟ್ಯಾಕ್ಸ್ ಯೂಸ್ ಮಾಡಬೇಕು ಅಂತ.
ಅದಾದಮೇಲೆ ನಮಗೆ ಎ ಒ ಮ್ಯಾಡಮ್ ಇದ್ದರು, CO ಸರ್ ಇದ್ದರು. ಅವರು ಸಹ ಬಹಳಷ್ಟು ಗೈಡೆನ್ಸ್ ಕೊಟ್ಟರು ಹೇಗೆ ಬೆಳಿಬೇಕು ಅಂತ. ಸೊ ನಂದಷ್ಟು ಫ್ರೆಂಡ್ ಸರ್ಕಲಲ್ಲಿ ನಂದೊಂದು ಸೆಲೆಕ್ಷನ್ ಆಯಿತು. ಅದು ಮುಗಿಸ್ಕೊಂಡು ನಾವು ಮೈಸೂರು ಗ್ರೂಪ್ ಸೆಲೆಕ್ಷನ್ಗೆ ಬಂದ್ವಿ. ಇಲ್ಲಿ ನಮಗೆ ಇಂಟರ್ ಬೆಟಾಲಿಯನ್ ಸೆಲೆಕ್ಷನ್ ಇರುತ್ತೆ. ಸೊ ನಮ್ಮ ಮೈಸೂರಲ್ಲಿ ಗೊತ್ತಿರೋ ಹಾಗೆ 3 ಕರ್ನಾಟಕ ಗರ್ಲ್ಸ್ ಬೆಟಾಲಿಯನ್ ಇದೆ, 14 ಕರ್ನಾಟಕ ಇದೆ, 13 ಕರ್ನಾಟಕ ಬೆಟಾಲಿಯನ್ ಇದೆ. ಸೊ ಎಲ್ಲ ಬೆಟಾಲಿಯನ್ಸಿಂದನೂ ಒಂದಷ್ಟು ಕೆಡೆಟ್ಸ್ ಬಂದಿದ್ರು, ಅವರಲ್ಲಿ ನಮ್ಮದು ಸೆಲೆಕ್ಷನ್ಸ್ ನಡೆಯುತ್ತೆ. ಸೊ ಅದರಲ್ಲಿ ನಂದು ಸಹ ಸೆಲೆಕ್ಷನ್ ಕೊಟ್ಟೆ ನಾನುವೇ. ಸೊ ಅಲ್ಲಿ ಹೇಗಿತ್ತು ಅಂದರೆ ಫಸ್ಟ್ ರೌಂಡ್ ನಂದು ಸೆಲೆಕ್ಷನ್ ಆಗಿರಲಿಲ್ಲ. ಸೊ ನಮಗೆ ಯೂಶ್ವಲಿ 2 ಚಾನ್ಸಸ್ ಕೊಡ್ತಾರೆ. ಸೊ ಫಸ್ಟ್ ರೌಂಡಲ್ಲಿ ನನ್ನ ಸೆಕೆಂಡ್ ಪ್ಲೇಸಿಗೆ ಹಾಕಿದ್ರು, ಲೈಕ್ ಸೆಕೆಂಡಲ್ಲಿ ಟ್ರೈ ಮಾಡು ಅಂತ. ಸೊ ಸೆಕೆಂಡ್ ಟೈಮ್ ನಾನು ಟ್ರೈ ಮಾಡಿದಾಗ ನಂದು ಸೆಲೆಕ್ಷನ್ ಆಯಿತು. ಸೊ ಅದಾದಮೇಲೆ ನಮಗೆ ಮಡ್ರಾಸಿಂದನೇ DI ಸರ್, ಡ್ರಿಲ್ ಇನ್ಸ್ಟ್ರಕ್ಟರ್ ಅಂತ ಕರೆಸ್ತಾರೆ ನಮ್ಮನ್ನ ಇನ್ನೊಂದು ಸ್ವಲ್ಪ ಟ್ರೈನ್ ಮಾಡೋಕ್ಕೆ. ಸೊ ಅವ್ರನ್ನ ಕರೆಸಿದ್ರು. ಸೊ ಅವರು ನಮಗೆ ಟ್ರೈನಿಂಗ್ ಕೊಡ್ತಿದ್ರು, ಇಲ್ಲೇ ಮೈಸೂರಲ್ಲೇ ಕೊಟ್ಟರು. ಸೊ ಮೈಸೂರಲ್ಲಿ ಟ್ರೈನಿಂಗ್ ಕೊಟ್ಟಾಗ ಲೈಕ್ ಸ್ಟಾರ್ಟಿಂಗಲ್ಲಿ ಅಷ್ಟು ಸ್ಟ್ಯಾಮಿನಾ ಇರಲಿಲ್ಲ. ಸೊ ಬೇಸಿಕಲಿ ನಾವು ಅನ್ನ ಊಟ ಎಲ್ಲ ಮಾಡಿಕೊಂಡು ಸುಮ್ಮನೆ ಹಾಗೆ ಇರ್ತೀವಿ, ಅಷ್ಟು ಕಾನ್ಷಿಯಸ್ ಇರಲ್ಲ ಊಟದ ಬಗ್ಗೆ. ಸೊ ಆವಾಗ ಅವರು ಹೇಳಿದ್ರು ಹೇಗೆ ನಮ್ಮ ಸ್ಟ್ಯಾಮಿನಾನ ಬಿಲ್ಟ್ ಮಾಡ್ಕೋಬೇಕು, ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳಬೇಕು, ಎಷ್ಟು ವರ್ಕೌಟ್ ಮಾಡಬೇಕು ಅಂತ. ಸೊ ಹಾಗೆ ಅವ್ರ ಜೊತೆ ಟ್ರೈನಿಂಗ್ ತೊಗೊಂಡು ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಅನ್ನಿಸ್ತು. ಬಿಕಾಸ್ ತಲೆ ಸುತ್ತು ಬರೋದಾಗಲಿ, ವಾಮಿಟಿಂಗ್ ಆಗೋದಾಗಲಿ, ಬಿಕಾಸ್ ಕಂಟಿನ್ಯೂಸ್ ಮಾರ್ನಿಂಗಿಂದ ಈವ್ನಿಂಗ್ ತನಕ ನಮ್ಮದು ಒಂದು ಸೆಲೆಕ್ಷನಲ್ಲಿ ಆ ಪ್ರಾಕ್ಟೀಸ್ ನಡೀತಾನೆ ಇರ್ತಿತ್ತು. ಸೊ ಹಾಗೆ ಮೈಸೂರಲ್ಲಿ ಸೆಲೆಕ್ಷನ್ಸ್ ಆಯಿತು. ಮೈಸೂರಲ್ಲಿ ತಿರ್ಗಾ ಪ್ರಾಕ್ಟೀಸ್ ಮಾಡ್ತಿದ್ವಿ. ಇಲ್ಲಿಂದ ಮಂಡ್ಯ ಅಲ್ಲಿ ಮಳವಳ್ಳಿ ಅಲ್ಲಿ ನಮಗೆ ತಿರ್ಗಾ ಇನ್ನೊಂದು ಕ್ಯಾಂಪ್ ಇತ್ತು. ಸೊ ಬೇಸಿಕಲಿ ಮೈಸೂರಲ್ಲಿ 3 ಕ್ಯಾಂಪ್ಸ್ ನಡೆಸಿದ್ರು. ಅದರಲ್ಲಿ 10 ಡೇಸ್ ಕ್ಯಾಂಪ್ಸ್. ಆ 10 ಡೇಸ್ ಕ್ಯಾಂಪ್ಸಲ್ಲಿ ನಾವು ಸೆಲೆಕ್ಷನ್ಸ್ ಕೊಟ್ಟು ಈಗ 1 ಕ್ಯಾಂಪಲ್ಲಿ ಸೆಲೆಕ್ಟ್ ಆದ್ವಿ ಅಂದರೆ ನೆಕ್ಸ್ಟ್ ಕ್ಯಾಂಪ್ಗೆ ಪ್ರಮೋಟ್ ಮಾಡ್ತಾರೆ. ಸೊ ಹಾಗೆ 3 ಕ್ಯಾಂಪ್ಸ್ ಮುಗಿಸ್ಕೊಂಡು ಮಳವಳ್ಳಿಯಲ್ಲಿ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ನಾವು ಬ್ಯಾಂಗ್ಳೂರ್ಗೆ ಹೊರಟ್ವಿ. ಸೊ ಬ್ಯಾಂಗ್ಳೂರಲ್ಲಿ ಡಿಸ್ಟಿಕ್ಸ್ ಬರುತ್ತೆ ಎಲ್ಲ, ಮಂಡ್ಯ, ಮೈಸೂರಿಂದ ಬ್ಯಾಂಗ್ಳೂರ್ A, ಬ್ಯಾಂಗ್ಳೂರ್ B, ಆ ಥರ ಬಹಳಷ್ಟು ಕೆಡೆಟ್ಸ್ ಬರ್ತಾರೆ. ಸೊ ನಾವು ಮೈಸೂರಿಂದ ಒಂದು 20-30 ಮೆಂಬರ್ಸ್ ಹೋಗಿದ್ವಿ ಇಲ್ಲಿಂದ ಸೆಲೆಕ್ಟ್ ಆಗಿ. ಅಲ್ಲಾಗಿ ತಿರ್ಗಾ ನಮಗೆ 3 ಕ್ಯಾಂಪ್ಸ್ ಇತ್ತು. ಆ 3 ಕ್ಯಾಂಪ್ಸಲ್ಲಿ ತಿರ್ಗಾ 10 ಡೇಸ್ ಸೆಲೆಕ್ಷನ್ಸ್ ಕೊಡಬೇಕಾಗಿತ್ತು. ಸೊ ಫಸ್ಟ್ 2 ಕ್ಯಾಂಪ್ಸ್ ಆಯಿತು, 3 ಕ್ಯಾಂಪ್ಸ್ ಆಯಿತು. ನೆಕ್ಸ್ಟು ಅಲ್ಲಿ ನಮಗೆ ಇನ್ನೊಂದೇನು ತುಂಬ ಚೆನ್ನಾಗಿತ್ತು ಅಂದರೆ BSF ಗ್ರೌಂಡ್. ನಮ್ಮದು ಬ್ಯಾಂಗ್ಳೂರಲ್ಲಿ BSF ಗ್ರೌಂಡ್ ಇದೆ. ಸೊ ಅಲ್ಲಿ ನಮಗೆ ಟ್ರೈನಿಂಗ್ ಕೊಡ್ತಿದ್ರು. ಬಟ್ ಅಲ್ಲಿ ಹೇಳಬೇಕಂದ್ರೆ ಬಹಳ ಬಿಸಿಲಿತ್ತು. ಸೊ ಆ ಬಿಸಿಲಲ್ಲಿ ಬಾಡಿ ತುಂಬ ಬೇಗ ಡಿಹೈಡ್ರೇಟ್ ಆಗ್ತಿತ್ತು. ಸೊ ಓಕೆ, ಅಲ್ಲಿ ಸೆಲೆಕ್ಷನ್ಸ್ ಎಲ್ಲ ಆಯಿತು. ಅಲ್ಲಿ ತಿರ್ಗಾ ಪ್ರಾಕ್ಟೀಸ್ ಮಾಡ್ತಿದ್ವಿ. ಹಾಗೆ ನಂದು ಎಲ್ಲ 3 ಕ್ಯಾಂಪ್ಸ್ ಮುಗಿಸ್ಕೊಂಡು ನಂದು ಸೆಲೆಕ್ಷನ್ಸ್ ಆಯಿತು ಬ್ಯಾಂಗ್ಳೂರಲ್ಲಿ. ನೆಕ್ಸ್ಟ್ ಬಂದಿದ್ದು ಡೆಲ್ಲಿ ಜರ್ನಿ. ಸೊ ಗೊತ್ತಿರೋ ಹಾಗೆ ನಾವು 2022 ಅಲ್ಲಿ RDC ಮಾಡಿದ್ದು ನಾನು. ಸೊ ಆವಾಗ ಫುಲ್ ಕೋವಿಡ್ ಒಂದು ಹೈ ರೇಂಜಲ್ಲಿತ್ತು. ಸೊ ಆ ಕೋವಿಡಲ್ಲಿ ತುಂಬ ಕಷ್ಟ ಇತ್ತು. ಲೈಕ್ ಅಲ್ಲಿದ್ದ ಪ್ರಿಕಾಷನ್ಸ್ ಆಗಲಿ, ಏನೇನು ಸೇಫ್ಟಿ ಮೆಷರ್ಸ್ ಆಗಬೇಕು ಅದೆಲ್ಲ ನಡೀತಿತ್ತು ಆ ಟೈಮಲ್ಲಿ. ಅದಾಗಿ ನಮಗೆ ಕಿಟ್ಟಿಂಗ್ ಅಂತ ನಡೆಸ್ತಾರೆ. ಕಿಟ್ಟಿಂಗಲ್ಲಿ ನಮಗೆ ಯೂನಿಫಾರ್ಮ್ಸ್, ಬ್ಲೇಸರ್ಸ್, ಏನೇನು ಬೇಕು ಐಟಮ್ಸ್ ಅದೆಲ್ಲ ಅವರು ಪ್ರೊವೈಡ್ ಮಾಡ್ತಾರೆ. ಸೊ ಕೋವಿಡ್ ಇದರಿಂದ ನಾವು ಡೆಲ್ಲಿಗೆ ಹೊರಟಿದ ತಕ್ಷಣ ನಮಗೆ ಒಂದು 14 ಡೇಸ್ ಐಸೋಲೇಷನ್ ಇತ್ತು. ಲೈಕ್ ನಮ್ಮನ್ನ ಒಂದು ರೂಮಲ್ಲಿ ಪ್ಯಾಕ್ ಮಾಡಿ ಅಲ್ಲೇ ನಮಗೆ ಏನೇನು ಬೇಕೋ ಐಟಮ್ಸ್ ಎಲ್ಲ ಪ್ರೊವೈಡ್ ಮಾಡ್ತಿದ್ರು. ಸೊ January 3rd ನಮಗೆ ರಾಜ್ಪಥ್ ಸೆಲೆಕ್ಷನ್ಸ್ ಇತ್ತು. ಸೊ RDC ಅಂದರೆ ಅಲ್ಲಿ ಬೇರೆ ಬೇರೆ ಕ್ರೈಟೀರಿಯಾಸ್ ಇರುತ್ತೆ, ಕ್ಯಾಟಗರೀಸ್ ಇರುತ್ತೆ. ಸೊ ರಾಜ್ಪಥ್ ಅಂದರೆ 26th January ನಾವು ರಾಜ್ಪಥ್, ಇವಾಗ ಕರ್ತವ್ಯ ಪಥ್ ಅಂತ ಹೇಳ್ತಾರೆ. ಸೊ ರಾಜ್ಪಥಲ್ಲಿ ಮಾರ್ಚ್ ಮಾಡ್ತೀವಿ. ಅದು ಬಿಟ್ಟು ಇನ್ನು PM ರ್ಯಾಲಿ ಅಂತ ಇರುತ್ತೆ, ಅದು 28th January ಕಾರ್ಯಪ್ಪ ಗ್ರೌಂಡಲ್ಲಿರುತ್ತೆ. ಅದು ಬಿಟ್ಟು ತುಂಬ ಬೇರೆ ವೆರೈಟೀಸ್ ಆಫ್ ಕಲ್ಚರಲ್ ಪ್ರೋಗ್ರಾಮ್ಸ್ ಇರುತ್ತೆ. ಫ್ಲಾಗ್ ಏರಿಯಾ ಅಂತ ಇರುತ್ತೆ, ಬೆಸ್ಟ್ ಕೆಡೆಟ್ಸ್ ಅಂತ ಬೇರೆಯವ್ರು ಇರ್ತಾರೆ. ಸೊ ಹಾಗೆ ಬೇರೆ ಬೇರೆ ವೆರೈಟೀಸ್ ಆಫ್ ಆ್ಯಕ್ಟಿವಿಟೀಸ್ ನಡೀತಿತ್ತು. ಸೊ ನನ್ನ ರಾಜ್ಪಥ್ ಕೆಡೆಟ್ ಅಂತ ಚೂಸ್ ಮಾಡಿ ಸೈಡ್ಗೆ ಕ್ಯಾಟಗರಿಯಲ್ಲಿ ಹಾಕಿದ್ರು. ಸೊ ರಾಜ್ಪಥ್ ಸೆಲೆಕ್ಷನ್ಸಲ್ಲೂ ಅಷ್ಟೇ, ನಾನು ಸೆಲೆಕ್ಷನ್ಸ್ ಕೊಟ್ಟಾಗ ಲೈಕ್ 3 ರೋ ಕಳಿಸ್ತಾರೆ. ಫಸ್ಟು ಹೈಟ್ ವೈಸ್ ಹೇಳಿದಾಗೆ ಹೈಟ್ ವೈಸ್ ನಿಲ್ಲಿಸ್ಬಿಟ್ಟು ಕಳಿಸ್ತಾರೆ ಇನ್ನರು. ಸೊ ಜಸ್ಟ್ ಲೈಕ್ ಆ 30 seconds, ಆ 30 steps ಅಂತ ಹೇಳ್ಬೋದು. ಆ 30 ಸ್ಟೆಪ್ಸಲ್ಲಿ ಗೊತ್ತಾಗುತ್ತೆ ಯಾರು ಸೆಲೆಕ್ಟ್ ಆಗಿದ್ದಾರೆ ಯಾರಿಲ್ಲ ಅಂತ. ಸೊ ನಮ್ಮ ಮುಂದೆ ಒಂದು 7 ಆಫೀಸರ್ಸ್ ನಿಂತಿರ್ತಾರೆ. ಅವರೆಲ್ಲರೂ ಒಂದು ಬುಕ್, ಒಂದು ಪೆನ್ ಅಂತ ಇಟ್ಕೊಂಡು ನಿಂತ್ಕೊಂಡಿರ್ತಾರೆ. ಸೊ ನಾವು ಮಾರ್ಚ್ ಮಾಡೋ ರೇಂಜ್ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಲೈಕ್ ಈ ಹುಡುಗಿ ಮಾಡ್ಬೋದಾ, ಸೆಲೆಕ್ಷನ್ ಮಾಡಬೇಕಾ ಇಳ್ದು ಇಲ್ವಾ ಅಂತ. ಸೊ ಹಾಗೆ ನಾನು ಇನ್ನರು ಹೋಗ್ತಿದ್ದೆ. ಅಲ್ಲಿ ಸೆಲೆಕ್ಷನ್ಸ್ ಕೊಟ್ಟಾಗ ನಂದು ಲೈಕ್ ಫಸ್ಟ್ ಹುಡುಗಿ ನಾನು ಸೆಲೆಕ್ಟ್ ಆಗಿದ್ದು ಕರ್ನಾಟಕ ಆ್ಯಂಡ್ ಗೋವಾಯಿಂದ. ಸೊ ನನ್ನ ಸೈಡ್ಗೆ ಹಾಕಿದ್ರು. ಆಮೇಲೆ ಸೈಡಲ್ಲಿ ನಿಂತಾದ್ಮೇಲೆ ನಮ್ಮದು ಫಸ್ಟ್ ಕಾನ್ಷಿಯಸ್ ಏನಂದರೆ ಓಕೆ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂದರೆ ನನ್ನ ಫ್ರೆಂಡ್ಸು ಸಹ ಸೆಲೆಕ್ಟ್ ಆಗಬೇಕು ಅಂತ. ಸೊ ನಾನು ಅಲ್ಲಿ ನಿಂತ್ಕೊಂಡು ಹೇಳೋದಾಗೆ ಫಿಂಗರ್ಸ್ ಕ್ರಾಸ್ ಮಾಡಿಕೊಂಡು
ನನ್ನ ಫ್ರೆಂಡ್ಸು ಸಹ ಸೆಲೆಕ್ಟ್ ಆಗಲಿ ಅಂತ ಪ್ರೇ ಮಾಡ್ತಿದ್ದೆ. ಸೊ ಹಾಗೆ ಬೈ ಗಾಡ್ಸ್ ಗ್ರೇಸ್ ಎಲ್ಲ ಹುಡುಗಿರು ಸಹ ಮೈಸೂರಿಂದ ಯಾರ್ಯಾರು ಬಂದಿದ್ರು ಅಥವಾ ಕರ್ನಾಟಕದಿಂದ ನಾವು ಏನು ಟೀಮ್ ಹೋಗಿದ್ವಿ ಅವ್ರು ಸಹ ಸೆಲೆಕ್ಟ್ ಆದರು ರಾಜ್ಪಥ್ಗೆ. ಸೊ ಹೀಗೆ ರಾಜ್ಪಥ್ ಸೆಲೆಕ್ಷನ್ಸ್ ಆಯಿತು. ನೆಕ್ಸ್ಟ್ ನಮಗೆ ನಂದು ಗೋಲ್ ಇದ್ದಿದ್ದು ರಾಜ್ಪಥ್ ಸೆಲೆಕ್ಷನ್ಸ್. ಓಕೆ, ರಾಜ್ಪಥ್ ಸೆಲೆಕ್ಷನ್ಸ್ ಮುಗೀತು, ಬಟ್ ಇದಕ್ಕಿಂತ ಹೆಚ್ಚು ಏನು ಮಾಡ್ಬೋದು ಅಂತ. ಸೊ ಆಗ ಅಲ್ಲಿ ಹೇಳಿದ್ರು ಪರೇಡ್ ಕಮಾಂಡರ್ ಸೆಲೆಕ್ಷನ್ಸ್ ಇದೆ ಅಂತ. ಸೊ ಪರೇಡ್ ಕಮಾಂಡರ್ ಅಂದರೆ ಒಂದು ಟ್ರೂಪ್ನ ಲೀಡ್ ಮಾಡೋರು. ಸೊ ಲೈಕ್ ಮುಂದೆ ಒಬ್ಬರು ನಿಂತಿರ್ತಾರೆ, ಮುಂದೆ ನಿಂತಿರೋರು ಪರೇಡ್ ಕಮಾಂಡರ್, ಅವ್ರ ಹಿಂದೆ 3 ಪ್ಲಟೂನ್ ಕಮಾಂಡರ್ಸ್ ಇರ್ತಾರೆ, ಅವ್ರ ಹಿಂದೆ ಫುಲ್ ಟೀಮ್ 99 ಮೆಂಬರ್ಸ್ ಮಾರ್ಚ್ ಮಾಡ್ತಾರೆ. ಸೊ ಆ ಪರೇಡ್ ಕಮಾಂಡರ್ ಸೆಲೆಕ್ಷನ್ಸ್ ಕೊಡಬೇಕಾಗಿದ್ದರಿಂದ ನಾನು ಒಂದಷ್ಟು ಸೆಲೆಕ್ಷನ್ ಮಾಡಿದ್ರು. ನನ್ನ ಸೆಲೆಕ್ಷನ್ಸ್ ಜೊತೆ ಇನ್ನೂ ಒಂದು ಗುಜರಾತಿಂದ, ಮಹಾರಾಷ್ಟ್ರದಿಂದ ಒಂದಷ್ಟು ಕೆಡೆಟ್ಸ್ನ ಕರ್ಕೊಂಡ್ರು ಲೈಕ್ ಸೆಲೆಕ್ಷನ್ಗೆ. ಸೊ ಅವರು ಸ್ಟಾರ್ಟಿಂಗ್ ರಿವೀಲ್ ಮಾಡಲಿಲ್ಲ ಲೈಕ್ ಯಾರು ಪರೇಡ್ ಕಮಾಂಡರ್ ಆಗ್ತಾರೆ ಅಂತ. ಸೊ ನಮ್ಮದು ಒಂದು ಒಳ್ಳೆ ಕಾಂಪಿಟೇಷನ್ ಇತ್ತು ಎಲ್ಲ ಕೆಡೆಟ್ಸ್ ಜೊತೆನೂ. ಹಾಗೆ ಕಾಂಪಿಟೇಷನ್ ಕೊಡ್ತಾ ನಮ್ಮದು ಮಾರ್ಚಿಂಗು, ಆಮೇಲೆ ಕಮಾಂಡ್, ವರ್ಡ್ ಆಫ್ ಕಮಾಂಡ್, ಅದು ಎಷ್ಟು ಡ್ರ್ಯಾಗ್ ಮಾಡಬೇಕು, ಎಷ್ಟು ಸ್ಟೆಪ್ಸಲ್ಲಿ ತಗೋಬೇಕು ಅಂತ ಎಲ್ಲ ಅವರು ಒಂದ್ಸತಿ ಹೇಳಿದ್ರು, ಬ್ರೀಫ್ ಮಾಡಿದ್ರು. ಬಟ್ ನಾನು ಮೈಸೂರಲ್ಲೇ ಟ್ರೈನ್ ಆಗಿಬಿಟ್ಟಿದ್ದೆ ಆಲ್ರೆಡಿ ಆ ಕಮಾಂಡಿಂಗಾಗಲಿ ಅಥವಾ ಅದು ಹೇಗೆ ವಾಯ್ಸ್ ರೇಸ್ ಮಾಡಬೇಕು ಅಂತ ಎಲ್ಲ. ಸೊ ಅಲ್ಲಿ ನನಗೆ ಅಷ್ಟು ಡಿಫಿಕಲ್ಟಿ ಆಗಲಿಲ್ಲ. ಬಟ್ ಡಿಫಿಕಲ್ಟ್ ಪಾರ್ಟ್ ಅಂದರೆ ಅಲ್ಲಿರೋ ವೆದರ್. ಬಿಕಾಸ್ ಅಲ್ಲಿ ಜಾನ್ವರಿಯಲ್ಲಿ ಇದ್ದಿದ್ದರಿಂದ ನಮಗೆ ಕೋಲ್ಡ್, ವಿಂಟರ್ ಸೀಸನ್ ಆ ಕೋಲ್ಡಲ್ಲಿ ನಮ್ಮ ವಾಯ್ಸ್ನ ನಾವು ಸಸ್ಟೈನ್ ಮಾಡೋದಂದರೆ ತುಂಬ ಕಷ್ಟ ಇತ್ತು. ನಾನು ಏನು ಮಾಡ್ತಿದ್ದೆ ಅಂದರೆ ನಂದು ಎಲ್ಲ ಐಟಮ್ಸು ನಾನೊಂದು ರಿಸ್ಟ್ರಿಕ್ಷನ್ ಇಟ್ಕೊಂಡಿದ್ದೆ. ಫುಡ್ ಐಟಮ್ಸಲ್ಲೂ ಸಹ ಆಯಿಲಿ ಐಟಮ್ಸ್ ತಿಂತಿರಲಿಲ್ಲ. ಫ್ರೂಟ್ಸ್ ಸಹ ತಿಂದರೆ ನಂದು ವಾಯ್ಸ್ ಕೆಟ್ಟೋಗುತ್ತೆ ಅಂತ ಅದರಲ್ಲೂ ಒಂದಷ್ಟು ರಿಸ್ಟ್ರಿಕ್ಷನ್ ನಾನೇ ಮಾಡಿಕೊಂಡು ನನ್ನ ವಾಯ್ಸ್ನ ನಾನು ಬೇಗ ಫಸ್ಟ್ ಪ್ರಯಾರಿಟಿ ನನ್ನ ವಾಯ್ಸ್ ಆಗಿತ್ತು ಆ ಟೈಮಲ್ಲಿ. ಸೊ ವಾಯ್ಸ್ನ ಪ್ರೊಟೆಕ್ಟ್ ಮಾಡಿಕೊಂಡೆ. ಸೊ ನೆಕ್ಸ್ಟ್ ನಮಗೆ 17th of January ಫಸ್ಟ್ ರಿಹರ್ಸಲ್ ಅಲ್ಲಿ ರಾಜ್ಪಥಲ್ಲಿತ್ತು. ಸೊ ಅಲ್ಲಿ ರಿಹರ್ಸಲ್ ಮಾಡಿದಾಗ ನಾನೇ ಮುಂದೆ ಪರೇಡ್ ಕಮಾಂಡರ್ ಆಗಿ ನಿಂತಿದ್ದೆ. ಸೊ ಅದು ಎಕ್ಸ್ಪೀರಿಯನ್ಸ್ ಅಂದರೆ ಬಹಳ ಅಂದರೆ ಹೇಗಂತಾರೆ ಲೈಕ್ ಅನ್ಯೂಶುವಲ್. ಫಸ್ಟ್ ಯಾವತ್ತೂ ಆ ಥರ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಸೊ ಹಾಗೆ ಫಸ್ಟ್ ಡೇ ಆಯಿತು, ಸೆಕೆಂಡ್ ಡೇ ಆಯಿತು, ಥರ್ಡ್ ಡೇ ನನಗೆ ಫುಲ್ ಹೈ ಫೀವರ್ ಆಗೋಯ್ತು ಅಲ್ಲಿ. ಸೊ ಇಟ್ ವಾಸ್ ಲೈಕ್ ಆ ಹೈ ಫೀವರ್ ಆ ಟೈಮಲ್ಲಿ ಅಂದರೆ ಅದು ಆಬ್ವಿಯಸ್ಲಿ ಚೆಕ್ ಮಾಡ್ತೀವಿ ಅಂದರೆ ಕೋವಿಡ್ ಅಂತಲೇ ತೋರಿಸುತ್ತೆ ಅಂತ ಅದೊಂದು ಮೈಂಡ್ ಸೆಟ್ ಆಗೋಗಿತ್ತು. ಸೊ ಅದರಿಂದ ನಾವೇನು ಮಾಡಿದ್ವಿ ಅಂದರೆ ನಾನು ಬರೀ ಜಸ್ಟ್ ಒಳೊಳಗೇ ಮಾತಾಡಿಕೊಂಡು ಲೈಕ್ ಏನೇನು ಪ್ರಿಕಾಷನ್ಸ್ ಬೇಕದಕ್ಕೆ ಅಂತ $650 ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ನಾನು ಅಲ್ಲೇ ಅಡ್ಜಸ್ಟ್ ಮಾಡಿಕೊಂಡೆ. ಬಟ್ ಐ ಸ್ಟಿಲ್ ರಿಮೆಂಬರ್, ನಾನು ತಿರ್ಗಾ ನೆಕ್ಸ್ಟ್ ಡೇ ರಾಜ್ಪಥಲ್ಲಿ ಮಾರ್ಚ್ ಮಾಡಬೇಕಾದ್ರೆ ನಂದು ಗನ್ ಶಾಟಲ್ಲಿ ನಾನು ಟೆಸ್ಟ್ ಮಾಡಿದಾಗ ನಮಗೆ 103 ಡಿಗ್ರಿ ಫೀವರ್ ತೋರಿಸ್ತಿತ್ತು. ಬಟ್ ಅದರಲ್ಲೂ ನಾನು ಸಸ್ಟೈನ್ ಮಾಡಿಕೊಂಡು ಇಲ್ಲ ನಾನು ಮಾಡ್ತೀನಿ, ನಾನು ಮಾಡ್ಬೋದು ಅಂತ ಅಂದ್ಕೊಂಡು ನಾನು ಮಾರ್ಚ್ ಮಾಡಿದೆ. ನಾನು ಕಮಾಂಡಿಂಗ್ ಸಹ ಕೊಟ್ಟೆ. ಓಕೆ, ಸುಸ್ತಿತ್ತು, ಬಟ್ ಅದೆಲ್ಲ ಸೆಕೆಂಡರಿ ಆಗೋಗಿತ್ತು ಆ ಟೈಮಲ್ಲಿ. ಬಿಕಾಸ್ ನಾನೇನಾದರೂ ನನಗೆ ಸುಸ್ತಾಗ್ತಿದೆ ಸರ್, ನನ್ನ ಕೈಲಿ ಆಗಲ್ಲ ಅಂತ ಹೇಳಿದ್ರೆ ಅದು ಹೇಳ್ತಾರಲ್ಲ ನೆಕ್ಸ್ಟ್ ಲೈಕ್ ನಾನು ಮುಂದೆ ಇದ್ದೀನಿ ಅಂದರೆ ನೆಕ್ಸ್ಟ್ ರೋ ಅಲ್ಲಿ ಇಲ್ಲ ಪರವಾಗಿಲ್ಲ ನಿನ್ನ ಹಿಂದೆ ಆಗ್ತೀವಿ, ಬೇರೆ ಹುಡುಗಿನ ಪರೇಡ್ ಕಮಾಂಡರ್ ಆಗಲಿ ಅಂತ ಆ ಥರ ಕಾಂಪಿಟೇಷನ್ಸ್ ಇತ್ತು. ಸೊ ನಾನು ಬಿಟ್ಕೊಡ್ಲಿಲ್ಲ. ಸೊ ನಾನು ಅವತ್ತು ಸಹ ನಾನೇ ಪರೇಡ್ ಕಮಾಂಡರ್ ಆಗಿ ಮಾರ್ಚ್ ಫಾಸ್ಟ್ ಮಾಡಿದೆ, ಕಮಾಂಡಿಂಗ್ ಎಲ್ಲ ಕೊಟ್ಟೆ. ಸೊ ಅದು ಮುಗಿಸ್ಕೊಂಡು ನೆಕ್ಸ್ಟ್ ನಮಗೆ ಬಂದಿದ್ದು 26th of January, ಮೇನ್ ಡೇ, ರಿಪಬ್ಲಿಕ್ ಡೇ. ಸೊ ಅಲ್ಲಿ ಹೇಗೆ ಅಂದರೆ ನಾವು ಯೂಶ್ವಲಿ TVಸಲ್ಲಿ ನೋಡಿರ್ತೀವಿ ಹೇಗೆ ರಿಪಬ್ಲಿಕ್ ಡೇ ಹೇಗಿರುತ್ತೆ, ಯಾರ್ಯಾರು ಬರ್ತಾರೆ ಅಥವಾ ಏನೇನು ಪ್ರೋಗ್ರಾಮ್ಸ್ ನಡೆಯುತ್ತೆ ಅಂತ. ಬಟ್ ನಮಗೆ ಅದು ಫುಲ್ ಲೈವ್ ಆಗೇ ಇತ್ತು. ಲೈಕ್ ವಿತಿನ್ ಅ ಮೀಟರ್ಸ್ ಡಿಸ್ಟೆನ್ಸಲ್ಲಿ ನಾವು ನಮ್ಮ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ನ ಅವತ್ತು ನೋಡಿದ್ದು ನಾನು ಫಸ್ಟ್ ಟೈಮ್. ಲೈಕ್ TVಯಲ್ಲೆಲ್ಲ ನೋಡಿರ್ತೀವಿ, ಬಟ್ ಲೈವಲ್ಲಿ ಅವತ್ತು ನೋಡಿದ್ದು. ಸೊ ನಮ್ಮದು ಏನದು ವಿಜಯ್ ಚೌಕಿಂದ ನಮ್ಮದು ಸ್ಟಾರ್ಟ್ ಆಗುತ್ತೆ ಮಾರ್ಚ್ ಮಾಡೋದು. ಸೊ ವಿಜಯ್ ಚೌಕಿಂದ ಇಂಡಿಯಾ ಗೇಟ್ ತನಕ ರೀಚ್ ಆಗೋದು ಆಲ್ಮೋಸ್ಟ್ ಒಂದು 3.5-4 ಕಿಲೋಮೀಟರ್ಸ್ ಇದೆ. ಸೊ ಆ ಫುಲ್ 4 ಕಿಲೋಮೀಟರ್ಸ್ ನಾವು ಹಾಗೆ ಕಂಟಿನ್ಯೂಸ್ ಆಗಿ ಮಾರ್ಚ್ ಮಾಡಬೇಕಾಗಿದ್ದು. ಸೊ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಅವರು ರೈಫಲ್ ಕ್ಯಾರಿ ಮಾಡ್ತಿದ್ರು. ಸೊ ರೈಫಲ್ ಈಸ್ ಆಲ್ಸೋ ಅಬೌಟ್ 4 to 5 kgs. ಸೊ ಒಂದು ಕೈಯಲ್ಲಿ ರೈಫಲ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಹ್ಯಾಂಡ್ ಸ್ವಿಂಗ್ ಕೊಡಬೇಕಾಗಿದ್ದು ಅವರು. ಸೊ ಹಾಗೆ ಮಾರ್ಚ್ ಮಾಡ್ತಿದ್ರು. ಬಟ್ ನಾನು ಮುಂದೆ ಪರೇಡ್ ಕಮಾಂಡರ್ ಆಗಿದ್ದರಿಂದ ನನಗೆ 2 ಕೈ ಸ್ವಿಂಗ್ ಮಾಡಬೇಕಾಗಿತ್ತು. ಬಟ್ ಅದರಲ್ಲಿ ಒಂದು ಮೇಜರ್ ಟಾಸ್ಕ್ ಏನಂದರೆ ನೀವು ಬಾಯಿ ಬಿಚ್ಚೋ ಹಾಗಿಲ್ಲ. ಲೈಕ್ ಮಾರ್ಚ್ ಮಾಡ್ತಾ ಮಾಡ್ತಾ ಬಾಯಿ ಬಿಚ್ತೀನಿ ಅಂದರೆ ಅದು ಒಂಥರ ಆಕ್ವರ್ಡ್ ಥರ ಕಾಣುತ್ತೆ ಅಂತ ಅದು ಬೇರೆ ಹೇಳಿದರು ನಮಗೆ. ಸೊ ಹಾಗೆ ನಾವು ಮಾರ್ಚ್ ಮಾಡ್ತಾನೆ ಇದ್ವಿ. ಮುಂದೆ ಒಂದು ಪಾಯಿಂಟ್ ಬರುತ್ತೆ ನೀವು ಕಮಾಂಡಿಂಗ್ ಕೊಡಬೇಕು ಅಂತ. ಸೊ ಅಲ್ಲಿ ನಮಗೆ ಲೈನ್ ಹಾಕಿರ್ತಾರೆ, ಅಲ್ಲಿ ಒಂದು ಸ್ಟೇಜ್ ಇರುತ್ತೆ, ಅಲ್ಲಿ ನಮ್ಮ ರಾಷ್ಟ್ರಪತಿ ಅವರು ಅಥವಾ ಪ್ರೈಮ್ ಮಿನಿಸ್ಟರ್ ಅವರೆಲ್ಲ ಅಲ್ಲಿ ನಿಂತಿರ್ತಾರೆ. ಸೊ ಆ ಸ್ಟೇಜ್ ಬಂದು ನಂದು ಹಾರ್ಟ್ ಬೀಟ್ ಜಾಸ್ತಿ ಆಯಿತು. ಲೈಕ್ ನನಗೆ ಗೊತ್ತಿತ್ತು ನಾನೇನಾದರೂ ಒಂದು ಸ್ವಲ್ಪ ಸಿಂಗಲ್ ತಪ್ಪು ಮಾಡಿದ್ರು ನನ್ನಿಂದೆ ಒಂದು 99 ಮೆಂಬರ್ಸ್ ಅವ್ರದ್ದು ತಪ್ಪಾಗತ್ತೆ ಅಂತ.
ಸೊ ಯೂಶಲಿ ಇವತ್ತು ಜನರು ಕೇಳ್ತಾರೆ ನಿನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಆ ಟೈಮಲ್ಲಿ ನೀನು ರಾಷ್ಟ್ರಪತಿನ ನೋಡಿದೆ, ನಿನ್ನ ಮನಸ್ಸಲ್ಲಿ ಏನು ನಡೀತಿತ್ತು ಅಂತ. ಬಟ್ ನಿಜವಾಗ್ಲೂ ಹೇಳಬೇಕಂದ್ರೆ ನನ್ನ ಫಸ್ಟ್ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಡೀತಿದ್ದೆ ನಾನು ಕರೆಕ್ಟಾಗಿ ಮಾಡಬೇಕು, ನನ್ನಿಂದೆ ಅವ್ರಿಗೂ ಸರಿಯಾಗಿ ಬರಬೇಕು ಅಂತ. ಬಿಕಾಸ್ ಹೇಳಬೇಕಂದ್ರೆ ಅಲ್ಲಿ ಬರೀ 1-2 ಕ್ಯಾಮ್ರಾಸ್ ಅಂತ ಇಲ್ಲ, ಫುಲ್ ಹೇಳಿದಾಗೆ ವರ್ಲ್ಡ್ ವೈಡ್ ಅದು ಬ್ರಾಡ್ಕಾಸ್ಟ್ ಆಗ್ತಿರುತ್ತೆ, ನಮ್ಮ ಇಂಡಿಯಾನ ನೋಡ್ತಿರ್ತಾರೆ ಜನರು ಅಂತ ಆ ಮೈಂಡಲ್ಲಿ ಇಟ್ಕೊಂಡು ದೇವ್ರನ್ನೆಲ್ಲ ನೆನೆಸ್ಕೊಂಡು ಆಬ್ವಿಯಸ್ಲಿ ಆಮೇಲೆ ಚೆನ್ನಾಗಿ ಮಾರ್ಚ್ ಮಾಡಿದೆ, ಕಮಾಂಡಿಂಗ್ ಎಲ್ಲ ಕೊಟ್ಟೆ, ಮುಂದೆ ಹೋದಾದ್ಮೇಲೆ ಅದು ಒಂದು ಸ್ಟಾಪ್ ಅಂತ ಕೊಟ್ಟಾದ್ಮೇಲೆ ಅಲ್ಲಿ ಸ್ಟಾಪ್ ಆದಮೇಲೆ ಫುಲ್ ಬಾಡಿ ಶಿವರ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಲೈಕ್ ಹೇಗೆ ಮಾಡಿದ್ನೋ, ಕರೆಕ್ಟಾಗಿ ಬಂತೋ ಇಲ್ವೋ ಅಂತ. ಆಗ ಒಂದೊಂದು ಟೀಚರ್ ಹತ್ರ ಯಾವ ಪಿ ಐ ಸ್ಟಾಫ್ಸ್ ಅಂದರೆ ನಮ್ಮ ಜೊತೆ ಯಾವ ಆಫೀಸರ್ಸ್ ಇರ್ತಾರೆ ಅವ್ರನ್ನ ನಾವು ಪಿ ಐ ಸ್ಟಾಫ್ ಅಂತ ರೆಫರ್ ಮಾಡ್ತೀವಿ. ಸೊ ಅವ್ರ ಹತ್ರ ಹೋಗಿ ಕೇಳಿದೆ ಒಬ್ಬೊಬ್ಬರು, ನಾನು ಇಂಡಿವಿಜುವಲ್ ಆಗಿ, ಸರ್ ಮೇರಾ ಕ್ಯಾಸೆ ಆಯಾ, ಸರ್ मैंने अच्छे से किया या नहीं. ಸೊ ಆಗ ಅವ್ರು ಹೇಳಿದ್ರು ಶಬಾಷ್ ಬೇಟಾ ತುಮ್ನೆ अच्छे से किया है. ಸೊ ಲೈಕ್ ಈ ಜರ್ನಿ ಹೇಳಬೇಕಂದ್ರೆ ಎಷ್ಟು ಸುಲಭ ಅಂತ ಅನಿಸುತ್ತೋ ಅಷ್ಟೇ ಕಷ್ಟ ಇದೆ. ಬಿಕಾಸ್ ಒಂದು ಗ್ಲೋರಿ ಬರೋಕ್ಕೂ ನಾವು ಹೇಳ್ತೀವಲ್ಲ ಸಕ್ಸಸ್ಸಲ್ಲಿ ಬರೀ ಗ್ಲೋರಿ ಕಾಣಿಸುತ್ತೆ ಅಂತ, ಅದರಿಂದ ಇರೋ ಸ್ಟೋರಿ ಯಾರಿಗೂ ಗೊತ್ತಿರಲ್ಲ. ಸೊ ನಾವಲ್ಲಿ ಮೇಜರ್ ಟಾಸ್ಕ್ ಅಂದರೆ ಬೆಳಗ್ಗೆ ನಾವು ಎದ್ದೇಳಬೇಕಾಗಿದ್ದು 2 o'clock. ಸೊ 2 o'clock ಎದ್ದು ಆ ಚಳಿಯಲ್ಲಿ ರೆಡಿ ಆಗಿ ನಾವು 3:15 ಫಾಲಿನ್ ಆಗಿ ರಾಜ್ಪಥಲ್ಲಿ ಒಂದು 4 o'clockಗೆ ನಾವು ರೀಚ್ ಆಗ್ತಿದ್ವಿ. ಅಲ್ಲಿ 4 o'clock ರೀಚ್ ಆಗಿ ತಿರ್ಗಾ ಅಲ್ಲಿ ಫ್ರೆಶ್ ಎಲ್ಲ ಆಗಿ 5:30ಗೆ ನಾವು ಮಾರ್ಚಿಂಗ್ ಸ್ಟಾರ್ಟ್ ಮಾಡ್ತಿದ್ವಿ. ಸೊ 5:30ಗೆ ಸ್ಟಾರ್ಟ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಬ್ರೇಕ್ ಇದ್ದಿದ್ದೆ 9:30ಗೆ. ಸೊ 9:30ಗೆ ಬ್ರೇಕ್ ಆದಮೇಲೂ ನಮಗೆ ಒಂದು ಲೈಟ್ ಬ್ರೇಕ್ಫಾಸ್ಟ್ ಇತ್ತು. ಆ ಬ್ರೇಕ್ಫಾಸ್ಟ್ ಆದಮೇಲೆ ನಮ್ಮದು ಟೈಮಿಂಗ್ಸ್ ಇದ್ದಿದ್ದು 10:49. ಸೊ 10:49ಗೆ NCC ಟ್ರೂಪ್ ಮಾರ್ಚ್ ಮಾಡ್ತಾರೆ ಅಂತ, ಆ ಟೈಮಲ್ಲಿ ನಾವು ಮಾರ್ಚ್ ಮಾಡ್ತಿದ್ವಿ. ಸೊ ಒಂದು ರಿಹರ್ಸಲ್ ಮುಗಿಸ್ಕೊಂಡು ನಮ್ಮದೇ ಒಂದು ಬಸ್ ಇರ್ತಿತ್ತು, ಪೊಲೀಸ್ ವ್ಯಾನ್ ಹೇಳ್ತಾರಲ್ಲ ಆ ಥರ, ಅದರಲ್ಲಿ ನಾವು ತಿರ್ಗಾ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ತಿರ್ಗಾ ಬೆರಾಕಕ್ಕೆ ಬರ್ತಿದ್ವಿ. ಸೊ DG NCC ಕ್ಯಾಂಟ್ ಅಂದರೆ ಅಲ್ಲಿ ಎಲ್ಲ ಕೆಡೆಟ್ಸ್ ಯಾವ ಡೈರೆಕ್ಟ್ರೇಟ್ಸ್ ಅಂತ ಬರ್ತಾರೆ, ಅಲ್ಲಿ ಅವರು ಸ್ಟೇ ಆಗ್ತಾರೆ. ಸೊ ಒಂದೊಂದು ಸ್ಟೇಟ್ಗೂ ಒಂದೊಂದು ಬೆರಾಕ್ ಅಂತ ಕೊಟ್ಟಿರ್ತಾರೆ. ಸೊ ನಮ್ಮದು ಕರ್ನಾಟಕ ಆ್ಯಂಡ್ ಗೋವಾ ಅಂತ ಸಿಂಗಲ್ ಬೆರಾಕ್ ಒಂದು ರೂಮ್ ಇತ್ತು. ಸೊ ಅಲ್ಲಿ ಹೋಗಿ ತಿರ್ಗಾ ಫ್ರೆಶ್ ಆಗಿ ಊಟ ಮುಗಿಸ್ಕೊತಿದ್ವಿ. ಊಟ ಮುಗ್ದಿದ್ದ ಹಾಗೆ ಲೈಕ್ ನಮಗೆ ಯಾವ ಥರ ಬ್ರೇಕ್ ಅಥವಾ ರೆಸ್ಟ್ ಏನೂ ಇರ್ತಿರ್ಲಿಲ್ಲ. ಆಮೇಲೆ ಅಲ್ಲಿ ತಿರ್ಗಾ ಆಫ್ಟರ್ನೂನ್ 1-1:30ಗೆ ರೀಚ್ ಆಗ್ತಿದ್ವಿ. ಅಲ್ಲಿ ಹೋಗಿದ ತಕ್ಷಣ ನೆಕ್ಸ್ಟ್ ನಮಗೆ ಬೇಕಾಗಿದ್ದು ಊಟ. ಸೊ ಅಲ್ಲಿ ಊಟ ಮುಗಿಸ್ಕೊಂಡು ಇನ್ನೊಂದು 5 minutes ಆಗ್ತಂಗೆ ತಿರ್ಗಾ ಒಂದು ಕಾಲ್ ಬರ್ತಿತ್ತು ನಮಗೆ, ಬನ್ನಿ ಕಾರ್ಯಪ್ಪ ಗ್ರೌಂಡ್ಗೆ PM ರ್ಯಾಲಿ ಪ್ರಾಕ್ಟೀಸ್ ಇದೆ ಅಂತ, ಪ್ರೈಮ್ ಮಿನಿಸ್ಟರ್ ರ್ಯಾಲಿದು. ಸೊ ಅಲ್ಲಿ ಹೋಗಿ ತಿರ್ಗಾ ಪ್ರಾಕ್ಟೀಸ್ ಮಾಡ್ತಾನೇ ಇದ್ವಿ. ಪ್ರಾಕ್ಟೀಸ್ ಮುಗಿಸ್ಕೊಂಡು ತಿರ್ಗಾ ನಾವು ರೂಮಿಗೆ ಬರ್ತಿದ್ದು 5:30 6 ಆಗ್ತಿತ್ತು. 6ಗೆ ಬಂದು ತಿರ್ಗಾ ಯೂನಿಫಾರ್ಮ್ ಎಲ್ಲ ಚೇಂಜ್ ಮಾಡಿ ಅಥವಾ ಯಾರಾದರೂ ಶವರ್ ಮಾಡಬೇಕಂದ್ರೆ ಅವ್ರು ತಿರ್ಗಾ ಫ್ರೆಶ್ ಆಗಿ ಬಟ್ಟೆ ಎಲ್ಲ ವಾಶ್ ಮಾಡೋದಾಗಿರಲಿ ಅದೆಲ್ಲ ಮುಗಿಸ್ಕೊಂಡು 7-7:30ಗೆ ಊಟಕ್ಕೆ ಹೋಗ್ತಿದ್ವಿ. ತಿರ್ಗಾ ಊಟ ಮುಗಿಸ್ಕೊಬರೋಷ್ಟರಲ್ಲಿ ಒಂದು 8-8:30 9 o'clock ಆಗ್ತಿತ್ತು. 9ಗೆ ಬಂದು ಹೇಳ್ಬೋದು ಲೈಕ್ 9ಗೆ ಬಂದು ನಾವು ಇನ್ನೇನು ಮಲ್ಕೋತೀವಿ ಅಂತ. ಸೊ ಫಸ್ಟ್ ಡೇ ನಮಗೂ ಹಾಗೆ ಅನ್ನಿಸ್ತು, 9 ಮುಗಿತಲ್ಲ ಹಬ್ಬ ಈಗ ಮಲ್ಕೋತೀವಿ ಅಂತ. ಬಟ್ 9ಗೆ ಬಂದಿದ ತಕ್ಷಣ ಆಮೇಲೆ ಇನ್ನೊಂದು ಟಾಸ್ಕ್ ಶುರು ಆಗುತ್ತೆ, ಅದು ಲೈನ್ ಏರಿಯಾ. ಸೊ ಈಗ ಲೈನ್ ಏರಿಯಾ ಏನಂದರೆ ನಮಗೆ ಯಾವ ರೂಮ್ ಕೊಟ್ಟಿರ್ತಾರೋ ಅದನ್ನು ನಾವು ಡೆಕೋರೇಟ್ ಮಾಡಬೇಕು. ಸೊ ಆ ರೂಮ್ ವಾಲ್ಸ್ ಏನಿರುತ್ತೆ ಅದರಲ್ಲಿ ನಮ್ಮ ಕಲ್ಚರ್ನ, ನಮ್ಮ ಟ್ರೆಡಿಷನ್ನ ನಾವು ಶೋಕೇಸ್ ಮಾಡಬೇಕು. ಸೊ ಯೂಶ್ವಲಿ ಆ ವಾಲ್ಸ್ನ ಎಲ್ಲ ಪೇಂಟ್ ಮಾಡಿ ಅದ್ರ ಮೇಲೆ, ಇವಾಗ ಮೈಸೂರಿಂದ ನಾವು ಬಿಲಾಂಗ್ ಆಗಿದ್ದರಿಂದ ನಾವು ಜಂಬೂ ಸವಾರಿ ಎಲ್ಲ ತೋರಿಸಿದ್ವಿ, ಮೈಸೂರು ಪ್ಯಾಲೇಸ್ ಎಲ್ಲ ಡ್ರಾ ಮಾಡಿದ್ವಿ. ಆಮೇಲೆ ತಿರ್ಗಾ ಬೇರೆ ನಮ್ಮದು ಕರ್ನಾಟಕ ಆ್ಯಂಡ್ ಗೋವಾ ಜಾಯಿಂಟ್ ಇದೆ. ಸೊ ಗೋವಾಯಿಂದ ಅವ್ರದ್ದು ತಿರ್ಗಾ ಒಂದಷ್ಟು ಕಾರ್ನಿವಸ್ ಅಂತ ಮಾಡ್ತಾರೆ ಅವರು ಗೋವಾಲಿ. ಸೊ ಅದನ್ನ ಸಹ ಅಲ್ಲಿ ಡ್ರಾಯಿಂಗ್ ಎಲ್ಲ ಮಾಡಿ ಯಕ್ಷಗಾನ ಪೇಂಟಿಂಗ್ಸ್ ಎಲ್ಲ ಮಾಡಿ ನಾವು ಶೋಕೇಸ್ ಮಾಡಿದ್ವಿ. ಬಟ್ ಇಲ್ಲಿಂದ ಮೈಸೂರಿಂದ ಹೋದಾಗ ನನ್ನ ಬ್ಯಾಂಗ್ಳೂರಲ್ಲಿ ನನ್ನ ಹೆಸರಿಂದಾನೇ ರೆಕಗ್ನೈಸ್ ಮಾಡ್ತಿದ್ರು, ಓಕೆ ಪ್ರಮೀಳಾ ಕುನ್ವ ಫ್ರಮ್ ಮೈಸೂರು ಅಂತ. ಬಟ್ ಒಂದ್ಸತಿ ಬ್ಯಾಂಗ್ಳೂರು ಬಿಟ್ಟು ನಾವು ಡೆಲ್ಲಿ ರೀಚ್ ಆದಮೇಲೆ ಅವರು ನಿಮ್ಮ ಹೆಸರು ಕೇಳಲ್ಲ, ನೀವು ಏನು ಅಂತ ಕೇಳಲ್ಲ, ಜಸ್ಟ್ ಡೈರೆಕ್ಟಾಗಿ ವಿಚ್ ಸ್ಟೇಟ್ ಯು ಬಿಲಾಂಗ್ ಫ್ರಮ್ ಅಂತ ಕೇಳ್ತಾರೆ. ಸೊ ಅಲ್ಲಿ ಲೈಕ್ ನಮ್ಮ ಹೆಸರು ಹೇಳೋಕ್ಕೂ ಮುಂಚೆ ನಮ್ಮ ಸ್ಟೇಟ್ನ ನಾವು ರೆಪ್ರೆಸೆಂಟ್ ಮಾಡ್ತಿದ್ದೀವಿ ಅಂತ ಹೇಳೋಕ್ಕೆ ಬಹಳ ಖುಷಿ ಆಗುತ್ತೆ. ಸೊ ಎಲ್ಲ ರಾಜ್ಪಥ್ ಎಲ್ಲ ಮುಗಿಸ್ಕೊಂಡು ನಾನು ಪರೇಡ್ ಕಮಾಂಡರ್ ಅಂತ ಗೊತ್ತಾದಮೇಲೆ ಮೈಸೂರಲ್ಲಿ ತುಂಬ ಜನರಿಗೆ ಗೊತ್ತಾಯಿತು. ವೆರಿ ನೆಕ್ಸ್ಟ್ ಡೇ ಎಲ್ಲ ಆರ್ಟಿಕಲ್ಸಲ್ಲಿ, ನ್ಯೂಸ್ ಚಾನೆಲ್ಸಲ್ಲಿ, ಫ್ರಂಟ್ ಪೇಜಸಲ್ಲೆಲ್ಲ ನಂದು ಫೋಟೋ ಎಲ್ಲ ಟೆಲಿಕಾಸ್ಟ್ ಆಗಿತ್ತು. ಸೊ ಅದಾಗಿ ನೆಕ್ಸ್ಟ್ ಅಲ್ಲಿ ಸಹ ಜನರು ಗೊತ್ತಾದಮೇಲೆ ಎಲ್ಲ ಆಫೀಸರ್ಸ್ ಲೈಕ್ ಬಂದು ವಿಚ್ ಸ್ಟೇಟ್ ಡು ಯು ಬಿಲಾಂಗ್ ಫ್ರಮ್ ಅಂತ ಹೇಳಿದಾಗ ಸೊ ಫ್ರಮ್ ಕರ್ನಾಟಕ ಅಂದರೆ ವೆರಿ ನೈಸ್, ವೆರಿ ಗುಡ್ ಅಂತ ಒಂದಷ್ಟು ಕಾಂಪ್ಲಿಮೆಂಟ್ಸ್ ಕೊಡ್ತಿದ್ರು. ಸೊ ಅಲ್ಲಿ ನನಗೆ ಒಂದು ಮೇಜರ್ ಪಾರ್ಟ್ ಏನು ತುಂಬ ಇಷ್ಟ ಆಗಿದ್ದು ಅಥವಾ ತುಂಬ ಬೆಸ್ಟ್ ಮೂಮೆಂಟ್ ಅಂದರೆ ರಾಜ್ಪಥಲ್ಲಿ ಮಾರ್ಚ್ ಮಾಡುವಾಗ ಅಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ, ಸೊ ಯಾರು ಮಾರ್ಚ್ ಮಾಡ್ತಿದ್ದಾರೆ ಅಂತ. ಸೊ ಆಗ ಅವರು ನನ್ನ ಹೆಸರಿಗೂ ಮುಂಚೆ ಅವರು ಹೇಳ್ತಾರೆ
senior under officer Pramila Kunva from Karnataka and Goa Directorate will be leading the contingent ಅಂತ. ಸೊ ಇಟ್ ಈಸ್ ಲೈಕ್ ನನ್ನ ಹೆಸರು ಜೊತೆ ನನ್ನ ಸ್ಟೇಟ್ ಹೆಸರು ಸಹ ಇದೆ. ಸೊ ಅಲ್ಲಿ ನಾನು ತಪ್ಪು ಮಾಡ್ತಿದ್ದೀನಿ ಅಂದರೆ ನನ್ನ ಸ್ಟೇಟ್ಗೂ ಒಂದಷ್ಟು ಕೆಟ್ಟ ಹೆಸರು ಬರುತ್ತೆ ಅಂತ ಆ ಕಾನ್ಷಿಯಸಲ್ಲಿ ಫುಲ್ ಎಲ್ಲರೂ ಹಾರ್ಡ್ ವರ್ಕ್ ಮಾಡಿದ್ರು. ನಂದು ಒಂದಷ್ಟು ಹಾರ್ಡ್ ವರ್ಕ್ ಇತ್ತು. ಹಾರ್ಡ್ ವರ್ಕ್ ಜೊತೆ ನಮ್ಮೊಂದು ಸಕ್ಸಸ್ ಅಂತ ಹೇಳ್ತಾರಲ್ಲ, ಆ ಸಕ್ಸಸ್ನ ನಾವು ಕರ್ನಾಟಕಕ್ಕೆ ತಗೊಬಂದ್ವಿ. ಎವ್ರಿ ಒಂದು ಆ್ಯಕ್ಟಿವಿಟೀಸ್ಗೆ ಒಂದೊಂದು ಬ್ಯಾಜಸ್ ಅಂತ ಅಲಾಟ್ ಮಾಡಿರ್ತಾರೆ. ಸೊ ಇದು ಬಂದು ನನಗೆ ರಾಜ್ಪಥ್ ಬ್ಯಾಜ್. ಸೊ ಯೂಶಲಿ ಎಲ್ಲ ರಾಜ್ಪಥ್ ಕೆಡೆಟ್ಸ್ಗೆ ರಾಜ್ಪಥ್ ಬ್ಯಾಚ್ ಸಿಕ್ತು, ಬಟ್ ನಾನು ಪರೇಡ್ ಕಮಾಂಡರ್ ಆಗಿದ್ದರಿಂದ ನನಗೆ ಗೋಲ್ಡ್ ಪ್ಲೇಟೆಡ್ ಮೆಡಲ್ ಸಹ ಅವ್ರು ಪ್ರೊವೈಡ್ ಮಾಡಿದ್ರು. ಸೊ ಐ ವಾಸ್ ಅವಾರ್ಡೆಡ್ ವಿತ್ ಗೋಲ್ಡ್ ಪ್ಲೇಟೆಡ್ ಮೆಡಲ್. ನೆಕ್ಸ್ಟ್ ನಮಗೆ ಲೈಕ್ ಕೆಡೆಟ್ಸ್ ಹಾನರಲ್ಲಿ ಬಂದಾಗ ಹೈಯೆಸ್ಟ್ ಅವಾರ್ಡ್ ಅಂತ ಹೇಳಿದ್ರೆ DG ಕಮೆಂಡೇಶನ್. ಸೊ ನೀವು ನೋಡಿದಾಗೆ ಇಲ್ಲಿ ಒಂದು ಬ್ಯಾಚ್ ಇದೆ. ಸೊ ಇದು DG ಕಮೆಂಡೇಶನ್ ಅಂತ ಹೇಳ್ತೀವಿ. ಸೊ ಹೈಯರ್ ಅಚೀವರ್ಸ್ಗೆ DG ಕಮೆಂಡೇಶನ್ ಬ್ಯಾಜಸ್ ಅಂತ ಕೊಡ್ತಾರೆ. ಸೊ ಆಗ ನಾವು ಜಸ್ಟ್ ಲೈಕ್ ಫಸ್ಟ್ ನಾವು ಹೋಗಿದ್ದು ಗವರ್ನರ್ ಹೌಸ್ಗೆ. ಸೊ ಅಲ್ಲಿ ಹೋಗಿ ನಮ್ಮ ಥವರ್ಚಂದ್ ಗೆಹ್ಲೋಟ್ ಅವ್ರ ಜೊತೆ ಇಂಟರಾಕ್ಷನ್ ಮಾಡಿಕೊಂಡು ಅಥವಾ ಅವ್ರನ್ನ ಭೇಟಿ ಮಾಡಿ ಅಲ್ಲಿ ರಾಜ್ಭವನ್ ಹೇಗಿದೆ ಅಂತ ಎಲ್ಲ ನೋಡಿಕೊಂಡು ಅಲ್ಲಿ ಫೆಲಿಸಿಟೇಷನ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮೈಸೂರಿಗೆ ಬಂದ್ವಿ. ಮೈಸೂರಿಗೆ ಬಂದು 10 days ಆದಮೇಲೆ ನಮಗೆ ತಿರ್ಗಾ ಕಾಲ್ ಬಂತು, ಬ್ಯಾಂಗ್ಳೂರಿಗೆ ನೀವೆಲ್ಲ ಹೊರಡಬೇಕು, ಅಲ್ಲಿ CM ಅಲ್ಲಿ ನಿಮ್ಮದು ಫೆಲಿಸಿಟೇಷನ್ ಇದೆ ಅಂತ. ಸೊ ಅಲ್ಲಿ ತಿರ್ಗಾ ನಾವು ಹೋದ್ವಿ ವಿಧಾನಸೌಧ ಬ್ಯಾಂಗ್ಳೂರಲ್ಲಿ. ಸೊ ಅಲ್ಲಿ ಸಹ ಲೈಕ್ ಎಕ್ಸೈಟ್ಮೆಂಟ್ ತುಂಬ ಜಾಸ್ತಿ ಇತ್ತು, ಬಿಕಾಸ್ ಯಾರು CMನ ಮತ್ತು ಗವರ್ನರ್ ಅಷ್ಟು ಡಿಸ್ಟೆನ್ಸಲ್ಲಿ ನೋಡ್ತಾರೆ ಅಂತ. ಸೊ ಮೈಸೂರಿಗೆ ಬಂದ್ವಿ. ಇಲ್ಲಿ ಬಂದ ತಕ್ಷಣ ಫಸ್ಟ್ ಡ್ಯಾಡಿ ನನ್ನ ಬಂದರು, ನೋಡಿದ್ರು. ಸೊ ಡ್ಯಾಡಿ ಫ್ಲವರ್ಸ್ ಎಲ್ಲ ಬಂದಿದ್ರು. ಡ್ಯಾಡಿನ ಹಗ್ ಮಾಡಿ ಮಾತಾಡಿಸಿ ಹೇಳಾಗೆ ಟಿಯರ್ಸ್ ಆಫ್ ಜಾಯ್ ಅಂತ ಫುಲ್ ಅಳ್ಕೊಂಡು, ಜಾಸ್ತಿ ನಗ್ತಿಲ್ಲ ಬಟ್ ನಕ್ಕೊಂಡು ಅಳ್ಕೊಂಡು ಎಲ್ಲ ಮಾಡಿದ್ವಿ. ಸೊ ಎಲ್ಲ ಆಫೀಸರ್ಸ್ ಎಲ್ಲ ಖುಷಿ ಆದರು. ಅವರು ಹೇಳಿದ್ರು, ಓಕೆ ನಮ್ಮ ಮೈಸೂರಿಂದ ಹುಡುಗಿ ಹೋಗಿ ಒಂದಷ್ಟು ಹೆಸರು ಮಾಡ್ಕೊಂಡ್ಬಂದಿದ್ಯಾ, ಅಲ್ಲೋಗಿ ನಿನ್ನ ಜಸ್ಟ್ ಒಂದು ರಾಜ್ಪಥ್ ಕೆಡೆಟ್ ಅಂತ ಕಳಿಸಿದ್ವಿ, ನೀನು ಅಲ್ಲೋಗಿ ರಾಜ್ಪಥ್ ಪರೇಡ್ ಕಮಾಂಡರ್ ಆಗಿ ಬಂದಿದ್ಯಾ, ತುಂಬ ಖುಷಿ ಆಗ್ತಿದೆ ಅಂತ ಹೇಳಿದ್ರು. ಲೈಕ್ ನಾನು ರಾಜಸ್ಥಾನಲ್ಲಿ ಹುಟ್ಟಿದ್ದು ಬಟ್ ಬೆಳೆದಿದ್ದು ಕರ್ನಾಟಕದಲ್ಲಿ. ಸೊ ಇಲ್ಲಿರೋ ಜನರು ಸಹ ನಮ್ಮನ್ನ ಯಾವತ್ತೂ ಡಿಸ್ಕ್ರಿಮಿನೇಟ್ ಆಗಲಿ ಡಿಫ್ರೆನ್ಷಿಯೇಟ್ ಮಾಡಿಲ್ಲ. ಓಕೆ ನೀವು ನಮ್ಮ ಕರ್ನಾಟಕದವರಲ್ಲ, ನೀವು ರಾಜಸ್ಥಾನಲ್ಲಿ ಬೆಳೆದಿದ್ದು, ಅಲ್ಲಿ ನಿಮ್ಮದೆಲ್ಲ ಇರೋದು ಫ್ಯಾಮಿಲಿ ಎಲ್ಲ, ಇಲ್ಲಿ ಯಾಕೆ ಇದ್ದೀರಾ ಅಥವಾ ನಮ್ಮಲ್ಲೇ ಡಿಫ್ರೆನ್ಷಿಯೇಟ್ ಮಾಡೋದು ಎಂಥದ್ದು ಏನೂ ಮಾಡಲಿಲ್ಲ ನಮ್ಮ ಜೊತೆ. ದೇವರ್ ಲೈಕ್ ನಮ್ಮನ್ನ ಒಂಥರ ಫುಲ್ ಎಲ್ಲರೂ ನಾವೊಂದು ಫ್ಯಾಮಿಲಿ ಥರ ಟ್ರೀಟ್ ಮಾಡಿ, ನೀನು ನನ್ನ ಮಗಳ ಥರ, ನಮ್ಮ ಮಗಳ ಥರ ನಮ್ಮ ಮೈಸೂರಿಗೆ ಹೆಮ್ಮೆ ತಂದಿದ್ಯಾ ನೀನು ಅಂತ ಅವ್ರು ಬಹಳ ಸಂತೋಷಪಟ್ಟರು. ಸೊ ಫೆಲಿಸಿಟೇಷನ್ ನಡೀತಿರುತ್ತೆ, ಬಟ್ ನಾವು ಯಾವುದೋ ಒಂದು ಜಾಗಕ್ಕೆ ಹೋಗ್ತಿದ್ದೀವಿ ಅಂದಾಗ ಅವ್ರು ಹೇಳ್ತಾರೆ, ಮಗಳೇ ತುಂಬ ಖುಷಿ ಆಯಿತು ನಿನ್ನ TVಯಲ್ಲಿ ನೋಡಿ, ಅಥವಾ ನೀವು ಮೈಸೂರು ಹೆಸರನ್ನ ಒಂದಷ್ಟು ಬೆಳೆಸಿದ್ಯಾ, ಖುಷಿಯಾಗಿರುವಂಥ ಒಂದಷ್ಟು ಬ್ಲೆಸ್ಸಿಂಗ್ಸ್ ಕೊಡ್ತಾರಲ್ಲ, ಅದು ಬಹಳ ಮುಖ್ಯ. ಸೊ ನಾನು ಯಾವತ್ತೂ ಇಮ್ಯಾಜಿನ್ ಸಹ ಮಾಡ್ಕೊಂಡಿರಲಿಲ್ಲ ಲೈಕ್ ನಾನು ಅಲ್ಲಿ ಮುಗಿಸ್ಕೊಂಡು ಬಂದು ಇಲ್ಲಿ ಇಷ್ಟು ಫೆಲಿಸಿಟೇಷನ್ ಆಗುತ್ತೆ ಅಂತ. ಬಿಕಾಸ್ ಅಲ್ಲಿ ಹೇಳಿದಾಗೆ 45 days ಯಾವುದೂ ರೆಸ್ಟ್ ಇರಲಿಲ್ಲ. ಬಟ್ ಮನೆಗೆ ಬಂದು ರೆಸ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ಬಂದು ಬೇರೆನೇ ಸಿನಾರಿಯೋ ಆಗೋಯ್ತು. ಇಲ್ಲಿ ಸಹ ಒಂದು 30 days 1 month ಫುಲ್ ಫೆಲಿಸಿಟೇಷನ್ಸ್ ಅಂತಲೇ ಆಗೋಯ್ತು. ಲೈಕ್ ಮಲ್ಕೋತೀನಿ ಅಂದರು, ಡ್ಯಾಡಿ ಮೇಲೆ ಫೋನ್ ಲೈಕ್ ಸರ್ ಇಲ್ಲಿಗೆ ಬನ್ನಿ ಸರ್, ಇಲ್ಲಿ ಫೆಲಿಸಿಟೇಷನ್ ಮಾಡಬೇಕು ನಾವು, ಬಹಳ ಖುಷಿ ಆಯಿತು ನಮ್ಮ ಮಗಳನ್ನ ಅಲ್ಲಿ ನೋಡಿ, ಹಾಗೆ ಹೀಗೆ ಅಂತ ಜನರು ತುಂಬ ಖುಷಿಪಟ್ಟರು. ಸೊ ಇದು ಮುಗಿಸ್ಕೊಂಡು ಹೇಳಿದಾಗೆ ನಾನು ರಾಜಸ್ಥಾನಲ್ಲಿ, ಸೊ ನಂದು ಲಿಂಕ್ ರಾಜಸ್ಥಾನ್ ಜೊತೆನೂ ಇದೆ. ಸೊ ಅಲ್ಲಿ ಸಹ ಜನರು ಬಹಳ ಖುಷಿಪಟ್ಟರು, ಓಕೆ ನಮ್ಮ ಮಗಳು ಅಲ್ಲಿ ಹೋಗಿ ಎಷ್ಟು ರೀಚ್ ಆಗಿ ನಮ್ಮ ಹೆಸರನ್ನ ಬೆಳೆಸಿದಾಳೆ ಅಂತ. ಸೊ ಅಲ್ಲಿ ಸಹ ಫೆಲಿಸಿಟೇಷನಲ್ಲಿ ನಮಗೆ ಇನ್ವೈಟ್ ಮಾಡಿದ್ರು ಆ್ಯಸ್ ಅ ಚೀಫ್ ಗೆಸ್ಟ್. ಸೊ ಇಲ್ಲಿಂದ ನಾವು ಫ್ಯಾಮಿಲಿ ಜೊತೆ ನಾನು ರಾಜಸ್ಥಾನ್ಗೆ ಹೋಗಿ ಅಲ್ಲಿ ಸಹ 15 days ಫೆಲಿಸಿಟೇಷನ್ ಮುಗಿಸ್ಕೊಂಡು ವಾಪಸ್ ಬಂದು ಎಲ್ಲರ ಜೊತೆ ಇಂಟರಾಕ್ಟ್ ಮಾಡಿದೆ. ಸೊ ಬೇಸಿಕಲಿ ಏನು ಹೇಳಬೇಕು ಅಂದರೆ, ನಾನು ಹೇಳಿದಾಗೆ ನಾನು ರಾಜ್ಪೂತ್ ಫ್ಯಾಮಿಲಿ, ಮಾರ್ವಾಡಿ ಫ್ಯಾಮಿಲಿಯಿಂದ ಬಿಲಾಂಗ್ ಆಗೋದು. ಸೊ ರಾಜಸ್ಥಾನಲ್ಲಿ ಫಸ್ಟ್, ಈಗ ನಾನು ಹೇಳಲ್ಲ, ಈಗ ಡೆವಲಪ್ಮೆಂಟ್ ಆಗಿದೆ ಬಿಕಾಸ್ ಮೆಂಟಾಲಿಟಿ ಚೇಂಜ್ ಆಗಿದೆ. ಬಟ್ ಫಸ್ಟ್ ಹೇಗಿತ್ತು ಅಂದರೆ ಹುಡುಗಿರ್ನ ಅಷ್ಟು ಎಂಕರೇಜ್ ಮಾಡ್ತಿರ್ಲಿಲ್ಲ. ಸೊ ಹೇಳಿದಾಗೆ ಬರೀ ಓಕೆ ಮನೆ ಕೆಲಸ ಮಾಡು, ಅಡುಗೆ ಮಾಡ್ಕೋ, ಅಥವಾ ಬರೀ ಪ್ರೈಮರಿ ಎಜುಕೇಷನ್ ಹೇಳಿದಾಗೆ 10th ಮುಗಿಸ್ಕೋ ಸಾಕು ಅಂತ ಹೇಳ್ತಿದ್ರು. ಸೊ ಈಗಲೂ ಒಂದಷ್ಟು ಜನ ಇದ್ದಾರೆ ನಮ್ಮ ಫ್ಯಾಮಿಲಿಯಲ್ಲೇ ಹೇಳಬೇಕಂದ್ರೆ ಒಂದಷ್ಟು ಜನ ಇರ್ಬೋದು ನನ್ನ ಕಳಿಸ್ಬಾರ್ದು ಅಥವಾ ಯಾಕಿಷ್ಟು ಓದಿಸ್ತೀರಾ ಅಂತ ಹೇಳೋಕ್ಕೆ. ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಡ್ಯಾಡಿ ಮಮ್ಮಿ ಯಾವಾಗಲೂ ಸಪೋರ್ಟಿವ್ ಆಗಿದ್ರು. ಲೈಕ್ ಮೈ ಫಾದರ್ ಪ್ರತಾಪ್ ಸಿಂಗ್ ಅವ್ರು ಯಾವಾಗಲೂ ಹೇಳಿದ್ದೆ ಒಂದು ಮಾತು, ನೀನು ಮಾಡು, ನಿನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡು, ಬಟ್ ಯಾವತ್ತೂ ನನ್ನ ಕೈಲಿ ಆಗಲ್ಲ ಅಂತ ಹೇಳಬೇಡ. ಬಿಕಾಸ್ ನಾನು ಕ್ಯಾಂಪಲ್ಲಿ ಇದ್ದಾಗಲೂ ನಾನು ಹೇಳ್ತಿದ್ದೆ ಡ್ಯಾಡಿ ಸೆಲೆಕ್ಷನ್ಸ್ ಆಗುತ್ತೋ ಇಲ್ವೋ ಅಂತ. ಆಗ ಡ್ಯಾಡಿ ಹೇಳ್ತಿದ್ದೆ ಇಷ್ಟು, ಲೈಕ್ ನಿನ್ನ ಹಾರ್ಡ್ ವರ್ಕ್ ನೀನು ಕೊಡು, ಆಮೇಲೆಲ್ಲ ದೇವ್ರಿಗೆ ಬಿಟ್ಬಿಡು ಅಂತ. ಸೊ ಅವ್ರು ಯಾವಾಗಲೂ ನನ್ನ ನೀನಿಷ್ಟು ಇದು ಮಾಡಬೇಡ ಅಥವಾ ನಿನ್ನ ಕೈಲಿ ಆಗಲ್ಲ ಅಥವಾ ನಾನು ನಿನ್ನ ಕಳಿಸಲ್ಲ ಅಂತ ಯಾವತ್ತೂ ಹೇಳಿಲ್ಲ.
ಬಟ್ ನಿಜವಾಗ್ಲೂ ಥ್ಯಾಂಕ್ ಯು ಡ್ಯಾಡಿ. ಆ್ಯಂಡ್ ಅದಾದಮೇಲೆ ಮಮ್ಮಿ ಹೆಸರು ಪುಷ್ಪ. ಸೊ ಅವರು ಹೌಸ್ ವೈಫೇ. ಅವರು ಸಹ ಡ್ಯಾಡಿ ಜೊತೆ 2000 ಬಂದಿದ್ದು, ಇಲ್ಲೇ ಎಲ್ಲ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಇದ್ದರು. ಸೊ ಪ್ರೈಮ್ ಮಿನಿಸ್ಟರ್ನ ನೋಡಬೇಕು ಅಂದರೆ ಫಸ್ಟ್ ಲೈಕ್ ನಮ್ಮ ಡ್ಯಾಡಿ ಡೈ ಹಾರ್ಟ್ ಫ್ಯಾನ್ ಮೋದಿಜಿ ಅಂದರೆ. ಸೊ ಮನೇಲಿ ಅವ್ರ ಇಂಟರ್ವ್ಯೂ ಆಗಲಿ, ಅವ್ರು ಟಿ ವಿಯಲ್ಲಿ ಇದ್ದಾರೆ ಅಂದರೆ ಅವ್ರ ಫುಲ್ ಸ್ಪೀಚ್ ನೋಡಲೇಬೇಕು ಅಂತ. ಸೊ ಮೈಸೂರಲ್ಲಿ ಎಷ್ಟೋ ಸತಿ ನಮ್ಮ ಪ್ರೈಮ್ ಮಿನಿಸ್ಟರ್ ವಿಸಿಟ್ ಆದಾಗ ಅಷ್ಟೇ ನಾನು ಡ್ಯಾಡಿ ಹೋಗಿ ಅವ್ರ ಪ್ರತಿ ಒಂದು ವರ್ಡ್ ಟು ವರ್ಡ್ ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊಂಡು ಅಲ್ಲಿ ನೋಡಿ ಬರ್ತಿದ್ವಿ. ಸೊ ನಾನು ಡೆಲ್ಲಿಯಲ್ಲಿ ಜಸ್ಟ್ ಇಂಚಸ್ ಡಿಸ್ಟೆನ್ಸಲ್ಲಿ ಪ್ರೈಮ್ ಮಿನಿಸ್ಟರ್ನ ನೋಡಿದಾಗ ಫಸ್ಟ್ ಥಾಟ್ ತಲೆಗೆ ಬಂದಿದ್ದು, ಇದು ನಿಜವಾಗ್ಲೂ ಪ್ರೈಮ್ ಮಿನಿಸ್ಟರೇನಾ ಅಥವಾ ಕನಸ ಅಥವಾ ಬೇರೆಯವರ ಅಂತ. ಬಿಕಾಸ್ ಅವರು ಆ ನಡ್ಕೊ ಬಂದಿರೋದಾಗಲಿ ಅಥವಾ ನಮ್ಮ ಜೊತೆ ಬಂದು ನಿಂತ್ಕೊಳ್ಳೋದಂದ್ರೆ ಲೈಕ್ ಇಮ್ಯಾಜಿನ್ ಸಹ ಮಾಡೋಕ್ಕಾಗಲ್ಲ. ಬಿಕಾಸ್ ಇಟ್ ಈಸ್ ನಾಟ್ ಅ ಸ್ಮಾಲ್ ಪರ್ಸನ್. ಅವ್ರು ಸ್ಮಾಲ್ ಪರ್ಸನ್ ಅಲ್ಲ, ಲೈಕ್ ಸೆಕೆಂಡ್ ಸಿಟಿಸನ್ ಅಥವಾ ಥರ್ಡ್ ಸಿಟಿಸನ್ಸ್ ಆಫ್ ಇಂಡಿಯಾ ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರೇ ಬಂದು ನಮ್ಮ ಜೊತೆ ನಿಂತ್ಕೊಂಡು ಫೋಟೋ ತಗೋತಿದ್ದಾರೆ ಅಂದರೆ ಬಹಳ ಖುಷಿ ಆಗುತ್ತೆ. ಸೊ ಆ ಮೂಮೆಂಟಲ್ಲಿ ಅವ್ರು ನಡ್ಕೊ ಬಂದಿದ್ದಾಗಲಿ, ನಮ್ಮ ಜೊತೆ ನಿಂತ್ಕೊಂಡು ಅಥವಾ ನಮ್ಮ ಕಡೆ ನೋಡಿ ಒಂದು ಸ್ಮೈಲ್ ಕೊಟ್ಟಿದ್ದು ತುಂಬ ಖುಷಿ ಆಯಿತು. ಸೊ ಅವ್ರು ಹೋದಾದ್ಮೇಲೂ ಸಹ ನಾವು ಫ್ರೆಂಡ್ಸಲ್ಲೇ ಮಾತಾಡ್ಕೋತಿದ್ವಿ, ಅವ್ರು ನಿಜವಾಗ್ಲೂ ಪ್ರೈಮ್ ಮಿನಿಸ್ಟರಾ, ಇದು ನಿಜವಾಗ್ಲೂ ಕನಸ, ಅವ್ರು ನಿಜವಾಗ್ಲೂ ಬಂದಿದ್ರಾ ಅಂತ. ಸೊ ಬಹಳ ಖುಷಿ ಆಯಿತು ಸರ್ ಆ ಟೈಮಲ್ಲಿ ಪ್ರೈಮ್ ಮಿನಿಸ್ಟರ್ನ ನೋಡಿ. ಸೊ ಡ್ಯಾಡಿಗೆ ಗೊತ್ತಾಗ ಡ್ಯಾಡಿನೂ ಹೇಳಿದ್ರು, ಓಕೆ ನನ್ನ ಮಗಳು, ನಾನು ಇಷ್ಟು ದಿವಸ ಲೈಕ್ ಮೋದಿಜಿ ಅಂತ ಹೇಳ್ತಿದ್ದೆ, ಇವತ್ತು ನನ್ನ ಮಗಳು ನಿಜವಾಗ್ಲೂ ಮೋದಿಜಿನೇ ಮೀಟ್ ಮಾಡ್ಕೊ ಬಂದಿದ್ದಾಳೆ ಅಂದರೆ ತುಂಬ ಖುಷಿ ಆಗ್ತಿದೆ, ನನಗೆ ನನ್ನ ಮೇಲೆ ಪ್ರೌಡ್ ಆಗ್ತಿದೆ ಅಂತ ಹೇಳಿದ್ರು. ಸೊ ಡ್ಯಾಡಿ ಯಾವಾಗಲೂ ಒಂದು ಡೈಲಾಗ್ ಹೇಳ್ತಾರೆ, ಲೈಕ್ ನನ್ನ ಮಗಳು ಟೀ ಮಾರೋನ್ ಮಗಳು ಅಂತ. ಲೈಕ್ ಮೋದಿಜಿ ಅವರು ಸ್ಟಾರ್ಟಿಂಗ್ ಟೀ ಸೆಲ್ ಮಾಡ್ತಿದ್ರು ಅಂತ ನಮ್ಗೆಲ್ರಿಗೂ ಗೊತ್ತು. ಹಾಗೆ ನಮ್ಮ ಡ್ಯಾಡಿದು ಟೀ ಬಿಸ್ನೆಸ್ ಇದೆ. ಸೊ ನಮ್ಮ ಡ್ಯಾಡಿ ಹೇಳ್ತಿದ್ರು, ಎಲ್ಲರೂ ಜನರು ಯಾರಾದರೂ ಕೇಳಿದ್ರು ಅವ್ರಿಗೂ ಒಂದು ಪಂಚ್ ಡೈಲಾಗ್ ಅಂತ ಹೇಳ್ತಾರೆ, ನನ್ನ ಮಗಳು ಒಂದು ಟೀ ಸೆಲ್ಲರ್ ಮಗಳು ಆಗಿ ಅವಳು ಪ್ರೈಮ್ ಮಿನಿಸ್ಟರ್ನ ನೋಡ್ಕೊ ಬಂದಿದ್ದಾಳೆ ಅಂತ. ಸೊ ಬಿಸ್ನೆಸ್ ಯಾವುದು ಚಿಕ್ಕದು ದೊಡ್ಡದು ಅಂತ ಇರಲ್ಲ, ಜಸ್ಟ್ ನಮ್ಮ ಹಾರ್ಡ್ ವರ್ಕು, ನಮ್ಮ ಡೆಡಿಕೇಶನ್ ಅದರಲ್ಲಿ ಇರಬೇಕು. ಸೊ ಈ ಜರ್ನಿಯಲ್ಲಿ ಏನಂದರೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದಂದರೆ ಒಂದು ಫ್ರೆಂಡ್ಶಿಪ್, ಇನ್ನೊಂದು ಟೀಚರ್ಸ್ ಅಥವಾ ಯಾರ್ಯಾರ ಬಿಹೇವಿಯರ್ಸ್ ಹೇಗೆ ಇರುತ್ತೆ, ಅಥವಾ ನಾವೊಂದು ಸಕ್ಸಸ್ ಫೀಲ್ಡಲ್ಲಿ ಹೋದಾಗ ನಮ್ಮನ್ನ ಜನರು ಹೇಗೆ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಥವಾ ಸಕ್ಸಸ್ ಮುಗಿಸ್ಕೊಂಡು ಬಂದಾಗ ನಮ್ಮನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅಂತ. ಸೊ ಇದೆಲ್ಲ ಯಾವಾಗ ಮ್ಯಾಟರ್ ಆಗುತ್ತೆ ಅಂದರೆ, ನೀವು ಜನರು ಮಾತಾಡೋದನ್ನ ನೀವು ತಲೆ ಮೇಲೆ ಅಂತ ಹೇಳ್ತಾರಲ್ಲ, ಲೈಕ್ ಮೈಂಡಲ್ಲಿ ನೀವು ಫಿಕ್ಸ್ ಮಾಡ್ಕೋತಿರಲ್ಲ, ಓಕೆ ಅವ್ರು ನನ್ನ ಬಗ್ಗೆ ಕೆಟ್ಟು ಮಾತಾಡ್ತಿದ್ದಾರೆ ಅಂತ. ಆಗ ನೀವು ಡಿಮೋಟಿವೇಟ್ ಆಗ್ತೀರಾ, ಆಗ ನಿಮ್ಮ ಸಕ್ಸಸ್ ಫೀಲ್ಡಿನ ನೀವು ತಿರ್ಗಾ ಹಿಂದೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಯೂಶಲಿ ಲೈಫಲ್ಲಿ ಪಾಸಿಟಿವ್ ಆಗಿರಿ ಅಂದರೆ ಜನರು ಏನು ಹೇಳ್ತಿದ್ದಾರೆ ಅಂತ ತಲೆ ಕೆಡ್ಸ್ಕೋಬಾರ್ದು. ನಿಮ್ದು ಏನು ಕರ್ತವ್ಯ ಇದೆ ಅದನ್ನು ನೀವು ಮಾಡ್ತಾನೇ ಇರಬೇಕು. ಜಸ್ಟ್ ಲೈಕ್ ಹೇಳ್ತಾರಲ್ಲ, ವಿತೌಟ್ ಎಕ್ಸ್ಪೆಕ್ಟಿಂಗ್, ಲೈಕ್ ನಂದು ಗೋಲು ನನಗೆ ಅದೇ ಬೇಕು ಅಂತ ಅದನ್ನು ತುಂಬ ಜಾಸ್ತಿ ಹೆಚ್ಚಾಗಿ ಎಕ್ಸ್ಪೆಕ್ಟ್ ಮಾಡದೆ, ನಿಮ್ಮದು ಪ್ರೆಸೆಂಟ್ ಏನು ಲೈಫಲ್ಲಿ ನೀವು ಹಾರ್ಡ್ ವರ್ಕ್ ಮಾಡಬೇಕು ಅದನ್ನು ನೀವು ನಡ್ಕೊಂಡು ಮಾಡ್ತಾನೇ ಇರಬೇಕು. ನೆಕ್ಸ್ಟ್ ಪೇರೆಂಟ್ಸ್ ಅಂತ ಹೇಳಿದೆ. ಸೊ ನನ್ನ ಪೇರೆಂಟ್ಸ್ ಬಗ್ಗೆ ಯಾಕೆ ಜಾಸ್ತಿ ಸ್ಟ್ರೆಸ್ ಮಾಡ್ತಿದ್ದೀನಿ ಅಂದರೆ, ಈ ಜನ್ರೇಷನ್ ಲೈಕ್ ನನ್ನ ಜನ್ರೇಷನಲ್ಲೇ ನಾನು ನೋಡಿದ್ದೀನಿ, ಪೇರೆಂಟ್ಸ್ನ ತುಂಬ ಲೈಕ್ ಹೇಳ್ತಾರಲ್ಲ, ಒಂದು ಏಜ್ ಆದಮೇಲೆ ಅವ್ರನ್ನ ಡಿಫ್ರೆಂಟಾಗಿ ನೋಡೋದಾಗಲಿ ಅಥವಾ ಅವ್ರನ್ನ ವೃದ್ಧಾಶ್ರಮಕ್ಕೆ ಕಳಿಸೋದಾಗಲಿ ಇದೆಲ್ಲ ಮಾಡ್ತಾರೆ. ಬಟ್ ಲೈಕ್ ನಾವು ಅದನ್ನು ಥಿಂಕ್ ಮಾಡಬೇಕು. ಸ್ಟಾರ್ಟಿಂಗ್ ನಾವು ಚಿಕ್ಕವರಿದ್ದಾಗ ನಮ್ಮನ್ನ ಅವರು ಬೆರಳು ಹಿಡ್ಕೊಂಡು ನಮ್ಮನ್ನ ಬೆಳೆಸಿ ನಡೆಯೋದು ಹೇಳ್ಕೊಟ್ಟಿದ್ದಾರೆ. ಸೊ ಆ ಏಜ್ ಬಂದಾಗ ನಾವು ಅವ್ರ ಕೈ ಹಿಡ್ಕೊಂಡು ನಾವು ಅವ್ರನ್ನ ಸಪೋರ್ಟಿವ್ ಸಿಸ್ಟಮ್ ಆಗಿ, ಬ್ಯಾಕ್ ಬೋನ್ ಆಗಿ ನಾವು ನಿಂತ್ಕೋಬೇಕು. ಸೊ ಪೇರೆಂಟ್ಸ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಪೇರೆಂಟ್ಸ್ ಆಗಲಿ ಅಥವಾ ಫ್ರೆಂಡ್ಸ್ ಆಗಲಿ, ಮತ್ತು ಏಜ್ಡ್ ಪೀಪಲ್. ಸೊ ಯೂಶಲಿ ನಾವು 5 years ತನಕ ಒಂದು ಬೇಬಿನ ನೋಡಿದ್ರೆ ಅದಕ್ಕೆ ಏನು ಗೊತ್ತಿರಲ್ಲ, ಲೈಕ್ ನಾವೇನು ಹೇಳ್ತೀವಿ ಅದನ್ನೇ ಅವ್ರು ಹೇಳುತ್ತೆ, ಅಥವಾ ಅದ್ರ ಮನಸ್ಸಿಂದ ಏನೇ ಮಾಡಿದ್ರು ನಮಗೆ ಪ್ಯೂರ್ ಅನಿಸುತ್ತೆ, ಅದರಲ್ಲಿ ಯಾವುದೂ ಛಲ ಕಪಟ ಏನೂ ಇರಲ್ಲ. ಸೊ ಹಾಗೆ ಒಂದು ಏಜ್ ಆದಮೇಲೆ ಏನಾಗುತ್ತೆ ಅಂದರೆ, ನಮ್ಮ ಪೇರೆಂಟ್ಸಲ್ಲಿ ಆ ಚೈಲ್ಡ್ಹುಡ್ ವಾಪಸ್ ಬಂದುಬಿಡುತ್ತೆ. ಹಠ ಮಾಡೋದು ಜಾಸ್ತಿ ಆಗುತ್ತೆ, ಅಥವಾ ಮೈಟ್ ಬಿ ನಮಗೆ ಅವ್ರು ಮಾಡೋ ಬಿಹೇವಿಯರ್ ಸರಿ ಅನಿಸಲ್ಲ. ಬಟ್ ಲೈಕ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಬಿಕಾಸ್ ನಾವು ಚಿಕ್ಕವರಿದ್ದಾಗ ನಾವು ತುಂಬಷ್ಟು ತಲಹರಟೆ ಮಾಡಿದ್ದೀವಿ, ನಮ್ಮ ಪೇರೆಂಟ್ಸು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದಾದ್ಮೇಲೆ ನಾವು ನಮ್ಮ ಪೇರೆಂಟ್ಸ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಸೊ ಪೇರೆಂಟ್ಸ್ನ ಯಾವತ್ತೂ ಮರಿಬಾರ್ದು, ಅವ್ರನ್ನ ಕೊನೆ ತನಕನೂ ಅವ್ರಿರೋ ತನಕನೂ ಚೆನ್ನಾಗಿ ನೋಡ್ಕೋಬೇಕು. ಹಾಗೆ ನಾವು ನಮ್ಮ ಪೇರೆಂಟ್ಸಲ್ಲಿ ಇವಾಗ ನಮ್ಮ ಲೈಫಲ್ಲಿ ಬೇರೆ ಬೇರೆ ಪ್ರಯಾರಿಟೀಸ್ ಅಂತ ಬಂದಾಗ ನಾವು ನಮ್ಮ ಪೇರೆಂಟ್ಸ್ನ ಮರಿಬಾರ್ದು. ಆ ಪ್ರಯಾರಿಟಿ ಜೊತೆನೇ ನಮ್ಮ ಪೇರೆಂಟ್ಸ್ನ ನಾವು ಪ್ರಯಾರಿಟೈಸ್ ಮಾಡಿ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಸೊ ಫ್ಯೂಚರ್ ಗೋಲ್ ಅಂದರೆ ಕೆಲವ್ರು ಜನ ಹೇಳ್ತಾರೆ ಲೈಕ್ ಫ್ಯೂಚರ್ ಗೋಲ್ಸ್ನ ರಿವೀಲ್ ಮಾಡಬಾರ್ದು ಅಂತ. ಬಟ್ ಓಕೆ, ನಾನು ಕ್ಲಿಯರ್ ಕಟ್ಟಾಗಿ ರಿವೀಲ್ ಏನು ಮಾಡಲ್ಲ. ಬಟ್ ನನ್ನ ಮೇನ್ ಫೋಕಸ್ UPSC ಸಿವಿಲ್ ಎಕ್ಸಾಮಿನೇಷನ್ಸ್ ಎಲ್ಲ ಇರುತ್ತೆ. ಸೊ ಲೈಕ್ ಲೈಫಲ್ಲಿ ಇಷ್ಟೆಲ್ಲ ನಾವು ನೋಡಿದ್ದೀವಿ, ಅಥವಾ
ನಾನೊಂದು ಆರ್ಮಿ ಫೀಲ್ಡ್ ಹೇಗಿರುತ್ತೆ, ಆರ್ಮಿ ಲೈಫ್ ಹೇಗಿದೆ ಅಂತ ಎಲ್ಲ ನೋಡಿದ್ದೀನಿ. ಸೊ ನಮ್ದು ಯಾವುದು ಆರ್ಮಿ ಬ್ಯಾಕ್ಗ್ರೌಂಡ್ ಇಲ್ಲ, ಬಟ್ ನಾನು NCC ಅಲ್ಲೇ ನಾನು ಹೇಗೆ ಆಫೀಸರ್ಸ್ ಹೇಗೆ ನಡ್ಕೋತಾರೆ ಅಥವಾ ಅವ್ರದ್ದು ಏನೇನು ಡ್ಯೂಟೀಸ್ ಇದೆ ಅಂತ ಎಲ್ಲ ನೋಡಿದ್ದೀನಿ. ಬಟ್ ನಾನು ನಮ್ಮ ದೇಶಕ್ಕೆ ಏನಾದರೂ ಮಾಡಬೇಕು ಅಂದರೆ ಲೈಕ್ ಒಂದು ಹೈ ಪೋಸ್ಟಲ್ಲಿದ್ದು ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಸಿವಿಲ್ ಎಕ್ಸಾಮಿನೇಷನ್ಗೆ ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀನಿ NCERT ಇಂದ. ನೆಕ್ಸ್ಟು ಹೇಗೆ ಇರುತ್ತೆ, ಸೆಲ್ಫ್ ಸ್ಟಡಿ ಮಾಡ್ಕೊಂಡು ಕ್ಲಿಯರ್ ಮಾಡ್ಬೋದಾ ಅಥವಾ ಅಲ್ಲೇ ಹೋಗಿ ಏನಾದರೂ ಟ್ರೈನಿಂಗ್ ತಗೋತೀನ ಅಂತ ಡಿಸೈಡ್ ಮಾಡಬೇಕು. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ದ ವೆಬ್ ಶೋಸ್. ನೀವು ನಮ್ಮನ್ನ ಹುಡ್ಕೊಬಂದು ನಮ್ಮನೆಗೆ ಬಂದು ನಮ್ಮನ್ನ ಇಂಟರ್ವ್ಯೂ ಮಾಡಿ ಲೈಕ್ ಅಷ್ಟು ಫ್ರೆಂಡ್ಲಿ ಆಗಿ ಅಷ್ಟು ಹಂಬಲ್ ನೇಚರಿಂದ ನೀವು ಬಂದು ನಮ್ಮನ್ನ ಇಂಟರ್ವ್ಯೂ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಆ್ಯಂಡ್ ವಿಶಿಂಗ್ ಯು ಆಲ್ ದ ಬೆಸ್ಟ್ ಟು ಯೋರ್ ಶೋ. ಅದು ತುಂಬ ಜಾಸ್ತಿ ಲೈಕ್ಸು, ಕಮೆಂಟ್ಸು ಹಾಗೂ ಸಬ್ಸ್ಕ್ರೈಬರ್ಸ್ ಬರಲಿ. ನಾನು ಸಹ ಸಬ್ಸ್ಕ್ರೈಬ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.